ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಸಾಂಖ್ಯ ಯೋಗವೆಂಬ ದ್ವಿತೀಯೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 52ರಿಂದ 72. ಹಿಂದಿನ ಶ್ಲೋಕದಲ್ಲಿ ಭಗವಂತನು ವಿವೇಕಿಗಳು ತಮ್ಮ ಕರ್ಮ ಫಲವನ್ನು ತ್ಯಜಿಸುವ ಮೂಲಕ ಜನನ ಮರಣಗಳನ್ನು ದಾಟಿ ಎಲ್ಲ ಪಾಪಗಳಿಂದಲೂ ಹೊರತಾದ ಶ್ರೇಷ್ಠವಾದ ಸ್ಥಾನವನ್ನು ಗಳಿಸುತ್ತಾರೆ ಎಂದು ಹೇಳುತ್ತಾನೆ. ಆದರೆ ಆ ಶ್ರೇಷ್ಠವಾದ ಸ್ಥಾನವನ್ನು ಅವರು ಏಕೆ ಮತ್ತು ಹೇಗೆ ಗಳಿಸುತ್ತಾರೆ ಎಂಬುದನ್ನು ಮುಂದಿನ ಶ್ಲೋಕಗಳಲ್ಲಿ ತಿಳಿಸಲಿದ್ದಾನೆ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ. ಯದಾ ತೇ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗತಾಂಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಯಾವಾಗ ನಿನ್ನ ಬುದ್ಧಿಯು ಮೋಹದ ಕಲ್ಮಶವನ್ನು ಮೀರುವುದೋ ಆಗ ಇನ್ನು ಕೇಳುವ ಮತ್ತು ಹಿಂದೆ ಕೇಳಿದ ಯಾವುದರಲ್ಲೂ ಸಾರ ಇಲ್ಲ ಎಂದು ತಿಳಿಯುತ್ತೀಯೇ. ಮೋಹದ ಹೊಸ್ತಿಲನ್ನು ಬುದ್ಧಿಯು ದಾಟಿ ಹೋದಾಗ ಮತ್ತು ತತ್ಪರಿಣಾಮವಾಗಿ ಅದು ತನ್ನ ಆಸೆಗಳನ್ನು ಪರಿತ್ಯಜಿಸಿದಾಗ ಅದಕ್ಕೆ ತಾನು ಇಷ್ಟರ ತನಕ ಕೇಳಿದ ಮತ್ತು ಇನ್ನೂ ಕೇಳುವ ಎಲ್ಲದರ ಬಗ್ಗೆಯೂ ಜಿಗುಪ್ಸೆ ಉಂಟಾಗುತ್ತದೆ. ಇಲ್ಲಿ ಇನ್ನೂ ಕೇಳಬೇಕೆಂದಿರುವ ಎಂಬ ಪದಗುಚ್ಛವನ್ನು ಇನ್ನೂ ಅನುಭವಿಸಬೇಕಾಗಿರುವ ಇಂದ್ರಿಯ ಅನುಭವಗಳು ಎಂದು ಅರ್ಥ ಮಾಡಿಕೊಳ್ಳಬೇಕು. ಯಾವಾಗ ಬುದ್ಧಿಯು ಶುದ್ಧವಾಗುತ್ತದೋ ಆಗ ಎಲ್ಲ ಇಂದ್ರಿಯಾನುಭವಗಳ ಮೊದಲು ಅನುಭವಿಸಿದ ಮತ್ತು ಮುಂದೆ ಅನುಭವಿಸಬಹುದಾದ ಆಕರ್ಷಣೆಯನ್ನು ಅದು ಕಳೆದುಕೊಳ್ಳುತ್ತದೆ. ಪರಬ್ರಹ್ಮನೇ ತನ್ನನ್ನು ತಾನು ಮರೆತು ಮೋಹಕ್ಕೆ ಒಳಗಾಗಿರುವಂತೆ ತೋರುತ್ತದೆ. ಇದು ಅಸಾಧ್ಯವಾದುದಾದರೂ ಮಾಯಾ ಶಕ್ತಿಯು ಇದನ್ನು ಸಾಧಿಸಿ ತೋರಿಸುತ್ತದೆ. ಮೋಹಕ್ಕೆ ಕಾರಣವು ಅನಿರ್ವಚನೀಯ ಶಕ್ತಿಯಾದ ಮಾಯೆ ಎಂಬುದಾಗಿ ಶಾಸ್ತ್ರವೇ ಹೇಳುತ್ತದೆ. ಅಪ್ರಕಟವಾದ ವಿದ್ಯುತ್ ಶಕ್ತಿಯಂತೆ ಈ ಮಾಯೆಯು ತಾನಾಗಿಯೇ ಗೋಚರವಾಗುವುದಿಲ್ಲ. ಅದರ ವಿವಿಧ ಕಾರ್ಯಗಳ ಮೂಲಕ ಮಾತ್ರ ಅದನ್ನು ಅಳೆಯಬಹುದು. ಇದೊಂದು ಅದ್ಭುತ ಶಕ್ತಿ. ಪ್ರತಿ ವ್ಯಕ್ತಿಯ ಶರೀರ, ಮನಸ್ಸು ಮತ್ತು ಬುದ್ಧಿಯ ರಚನೆಯಲ್ಲಿ ಮಾಯೆಯ ಪರಿಣಾಮಗಳನ್ನು ಗಮನಿಸುತ್ತಾ ಮತ್ತು ವಿಶ್ಲೇಷಿಸುತ್ತಾ ಅದು ಎರಡು ನಿರ್ದಿಷ್ಟ ರೀತಿಯಲ್ಲಿ ಮಾನವನ ವ್ಯಕ್ತಿತ್ವದ ಮೇಲೆ ತನ್ನ ಪರಿಣಾಮವನ್ನು ಬೀರುತ್ತದೆ ಎಂದು ಪಂಡಿತರು ಬಹಳ ಸುಂದರವಾಗಿ ವಿವರಿಸಿದ್ದಾರೆ. ಹೀಗೆ ಅದು ಬುದ್ಧಿಯ ಮಟ್ಟದಲ್ಲಿ ನಮ್ಮಲ್ಲಿರುವ ಆತ್ಮನನ್ನು ನಾವು ತಿಳಿಯದಂತೆ ಮಾಡುತ್ತದೆ. ಮಾಯೆಯ ಈ ಅಭಿವ್ಯಕ್ತಿಯನ್ನೇ ನಮ್ಮ ಋಷಿಗಳು ಆವರಣ ಶಕ್ತಿ ಎಂದು ಕರೆದರು. ನಮ್ಮ ಆಧ್ಯಾತ್ಮಿಕ ಸ್ವರೂಪದ ಅನಭಿಜ್ಞತೆಯಲ್ಲಿ, ಅಂದರೆ ಬುದ್ಧಿಯನ್ನು ಮುಚ್ಚಿರುವ ಅಜ್ಞಾನದಿಂದಾಗಿ ಮನಸ್ಸು ಆತ್ಮನಲ್ಲದ ವಸ್ತುಗಳನ್ನು ಸೃಷ್ಟಿಸಿ ಅದರಲ್ಲಿ ಮೋಹಗೊಳ್ಳುತ್ತದೆ. ಮಾಯೆಯ ಈ ಶಕ್ತಿಯನ್ನು ನಮ್ಮ ಋಷಿಗಳು ವಿಕ್ಷೇಪ ಶಕ್ತಿ ಎಂದು ಕರೆದರು. ಕರ್ಮಯೋಗದ ಮೂಲಕ ಒಮ್ಮೆ ಬುದ್ಧಿಯು ಸ್ವಚ್ಛಗೊಂಡರೆ ಆಗ ಆಧ್ಯಾತ್ಮಿಕ ಮೂಲನಾದ ಆತ್ಮನನ್ನು ಮುಚ್ಚಿರುವ ಅಜ್ಞಾನದ ಆವರಣದಿಂದ ಮೇಲೇಳಲು ಸಾಧ್ಯವಾಗುತ್ತದೆ. ಬುದ್ಧಿಯು ತನ್ನ ಮೋಹಗಳಿಂದ ಬಿಡುಗಡೆಯಾದಾಗ ಮತ್ತೆ ಅದು ಇಂದ್ರಿಯ ಸುಖಕ್ಕಾಗಿ ಹಂಬಲಿಸದು. ಅಜ್ಞಾನದಿಂದಾಗಿ ಕಾಮ ಹಾಗೂ ಕಾಮದಿಂದಾಗಿ ಇಂದ್ರಿಯ ಲೋಲುಪತೆ. ಆದರೆ ಯಾವಾಗ ಅಜ್ಞಾನದ ಮುಸುಕಿನಿಂದ ತನಗೆ ಮೇಲೇಳುವ ಚೈತನ್ಯವಿರುವುದನ್ನು ಬುದ್ಧಿಯು ಕಂಡುಕೊಳ್ಳುವುದೋ ಆಗ ಅದು ತನ್ನ ಆತ್ಮನ ಪರಮಾನಂದ ಸ್ವರೂಪವನ್ನು ಅರಿಯುತ್ತದೆ. ಇಂದ್ರಿಯ ಲೋಕದ ಕ್ಷಣಿಕ ಆನಂದವು ಆತ್ಮನ ಸುಖವನ್ನು ಪಡೆಯುವ ಹಸಿವನ್ನು ಜಾಸ್ತಿಗೊಳಿಸುತ್ತದೆ. ಬೆಂಕಿ ಕಾಯಿಸಿಕೊಳ್ಳುತ್ತಿದ್ದವನು ಕೂಡ ಮೋಡ ಚದುರಿ ಸೂರ್ಯನ ಶಾಖ ಬಂದಂತೆಲ್ಲ ಬೆಂಕಿಯಿಂದ ಅಷ್ಟಷ್ಟು ದೂರ ಹೋಗುತ್ತಾ ಕೊನೆಗೆ ವಿಶಾಲವಾದ ಕ್ಷೇತ್ರದಲ್ಲಿ ಪ್ರಕಾಶಮಾನವಾದ ಸೂರ್ಯನ ಬಿಸಿಯನ್ನು ಅನುಭವಿಸುತ್ತಾ ಓಡಾಡುತ್ತಾನೆ. ಅಂತೆಯೇ ಅಜ್ಞಾನದ ಮೋಹವು ಕರಗಿದಂತೆಲ್ಲ ಬುದ್ಧಿಯು ವಿಷಯ ಪ್ರಪಂಚದಿಂದ ದೂರವಾಗುತ್ತದೆ. ವಿಷಯ ಪ್ರಪಂಚವನ್ನು ಇಲ್ಲಿ ಎರಡು ಸುಂದರ ಶಬ್ದಗಳಿಂದ ಸೂಚಿಸಲಾಗಿದೆ. ಏನೆಲ್ಲ ಕೇಳಿರುವ, ಅಂದರೆ ಶ್ರುತಸ್ಯ, ಮತ್ತು ಇನ್ನೂ ಕೇಳದಿರುವ ಶ್ರೋತವ್ಯಸ್ಯ ಎಂಬುದೇ ಆ ಎರಡು ಶಬ್ದಗಳು. ಇವುಗಳೊಡನೆ ಕಂಡಿರುವ, ಕಾಣಲಿರುವ, ಮೂಸಿ ನೋಡಿರುವ, ಮೂಸಿ ನೋಡಲಿರುವ,
ರುಚಿ ನೋಡಿರುವ, ರುಚಿ ನೋಡಲಿರುವ ಮತ್ತು ಸ್ಪರ್ಶಿಸಲಿರುವ ಇದೆಲ್ಲ ಒಳಗೊಂಡಿದೆ. ಅಂತಹ ಶುದ್ಧವಾದ ಕರ್ಮಯೋಗಿಯ ಮನಸ್ಸು ತಾನು ಹಿಂದೆ ಅನುಭವಿಸಿದ ಇಂದ್ರಿಯ ಸುಖಗಳು ನಿಜವಾದುದಲ್ಲ ಎಂದು ತಿಳಿದು ತನ್ನ ಇಂದ್ರಿಯಗಳ ಮೂಲಕ ಇನ್ನೂ ಅಂತಹ ಸುಖಗಳನ್ನು ಅನುಭವಿಸಬೇಕು ಎಂದು ಬಯಸುವುದೂ ಇಲ್ಲ. ಕೆಲವರ ಪ್ರಕಾರ ಈ ಶಬ್ದಗಳಿಗೆ ಏನು ಅರ್ಥ ಎಂದರೆ, ಬೇರೆ ಬೇರೆ ತತ್ವಜ್ಞಾನಿಗಳ ಪ್ರವಚನವನ್ನು ಕೇಳಿದರೂ ಕೂಡ ಅವು ಸಾಧಕನ ಮನಸ್ಸನ್ನು ಕದಡುವುದಿಲ್ಲವಾದರೆ ಆಗ ಅವನು ಆಂತರಿಕ ಶುದ್ಧತೆಯಲ್ಲಿ ಸ್ಥಿರವಾಗಿರುತ್ತಾನೆ ಎಂದು ಅರ್ಥವಾಗುತ್ತದೆ. ಆಚಾರ್ಯ ಶಂಕರರು ಈ ಶ್ಲೋಕವನ್ನು ಮುಂದಿನದಕ್ಕೆ ಅನ್ವಯಿಸುತ್ತಾರೆ. ನನ್ನ ಬುದ್ಧಿಯು ಅಜ್ಞಾನವನ್ನು ಕಳೆದುಕೊಳ್ಳುವುದು ಯಾವಾಗ? ಅದು ಆತ್ಮನಲ್ಲೇ ನಿಷ್ಠೆಯನ್ನು ಪಡೆಯುವುದು ಯಾವಾಗ? ಇವು ನಿನ್ನ ಪ್ರಶ್ನೆಗಳಾದರೆ ಕೇಳು. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲಾ ಸಮಾಧಾವಚಲಾ ಬುದ್ಧಿಃ ತಥಾ ಯೋಗಮವಾಪ್ಸ್ಯಸಿ. ಬೇರೆ ಬೇರೆ ಶ್ರುತಿಗಳನ್ನು ಕೇಳಿಯೂ ನಿನ್ನ ಬುದ್ಧಿಯು ಅಲುಗಾಡದೆ ಸ್ಥಿರವಾಗಿ ಆತ್ಮನಲ್ಲೇ ನೆಲೆಸಿರುತ್ತದೋ ಆಗ ನೀನು ಆತ್ಮಸಾಕ್ಷಾತ್ಕಾರವನ್ನು ಪಡೆದಂತೆಯೇ. ಯಾವಾಗ ವ್ಯಕ್ತಿಯ ಬುದ್ಧಿಯು ಸ್ಥಿರವಾಗಿ ಸಮಚಿತ್ತದಲ್ಲಿದ್ದು ಪಂಚೇಂದ್ರಿಯಗಳ ಮೂಲಕ ಗ್ರಹಿಸುವ ಅನುಭವಗಳಿಂದ ವಿಚಲಿತನಾಗದೇ ಇರುತ್ತದೋ ಆಗ ಯೋಗವನ್ನು ಸಾಧಿಸಿದಂತೆ. ಬಾಹ್ಯ ಪ್ರಪಂಚದಿಂದ ಒಂದೇ ಸಮನೆ ಒಳಗೆ ನುಗ್ಗಿ ಬರುವ ಪ್ರಚೋದನೆಗಳಿಂದ ಮನಸ್ಸು ಗೊಂದಲಕ್ಕೆ ಒಳಗಾಗುತ್ತದೆ. ಪಂಚೇಂದ್ರಿಯಗಳ ಮೂಲಕ ಪ್ರಪಂಚದ ಪ್ರಚೋದನೆಗಳು ಒಳಹೊಕ್ಕು ಮನಸ್ಸನ್ನು ಸೇರುತ್ತವೆ. ಆಗ ಬುದ್ಧಿಯ ಮೂಲಕ ಯಾರು ಶಾಂತಿ ಮತ್ತು ಸಮಚಿತ್ತತೆಯನ್ನು ಹೊಂದಿ ಗೊಂದಲಕ್ಕೊಳಗಾಗದೇ ಇರುತ್ತಾನೋ ಅಂತಹವನು ಯೋಗಿ ಎಂದರ್ಥ. ಜ್ಞಾನ ನಿಷ್ಠೆಯಲ್ಲಿ ನೆಲೆಸಿರುವವನಲ್ಲಿ ಕಾಣುವ ಗುಣಗಳನ್ನು ಮತ್ತು ಲಕ್ಷಣಗಳನ್ನು ಸ್ಥಿತಪ್ರಜ್ಞಃ ಎಂದು ಮುಂದೆ ಕೃಷ್ಣನು ವಿವರವಾಗಿ ಹೇಳುತ್ತಾನೆ. ಇದುವರೆಗೆ ನಡೆದ ಉಪದೇಶದಿಂದಾಗಿ ತನ್ನ ವಿಷಾದವನ್ನು ಸ್ವಲ್ಪ ಕಳೆದುಕೊಂಡವನಾಗಿ ಅರ್ಜುನನು ಇದೀಗ ಕೇಳುವುದರಲ್ಲಿ ಸ್ವಲ್ಪ ಹೆಚ್ಚಿನ ಆಸಕ್ತಿ ವಹಿಸುತ್ತಾನೆ. ವಿಷಣ್ಣತೆಯನ್ನು ಮತ್ತು ದುಃಖವನ್ನು ಮರೆತು ಕೃಷ್ಣನ ವಿವರಣೆಯಲ್ಲಿ ಅತಿಯಾದ ಆಸಕ್ತಿಯನ್ನು ವ್ಯಕ್ತಪಡಿಸುತ್ತಿದ್ದಾನೆ. ಇಂದ್ರಿಯಾಭಿಲಾಷೆಗಳ ಬಿರುಗಾಳಿಯಿಂದ ರಕ್ಷಿತನಾದ ಯೋಗಿಯ ಸ್ವಭಾವವನ್ನು ಅರ್ಜುನನು ಪ್ರಾಮಾಣಿಕವಾಗಿ ಕೇಳಬೇಕೆಂದು ಬಯಸುತ್ತಾನೆ. ಅರ್ಜುನನ ಬುದ್ಧಿಯು ಕೃಷ್ಣನ ನಿರೂಪಣೆಯನ್ನು ಮೆಚ್ಚಿದರೂ ಅದು ಪೂರ್ತಿ ತಿಳಿದುಕೊಂಡಿಲ್ಲ ಎಂಬುದು ಅವನ ಪ್ರಶ್ನೆಯಿಂದಲೇ ತಿಳಿಯುತ್ತದೆ. ಈ ಶ್ಲೋಕವನ್ನು ಮುಂದಿನ ಶ್ಲೋಕದೊಡನೆ ಸಂಯೋಜಿಸಿ ಶಂಕರರು ಹೇಳುತ್ತಾರೆ. ಯಾರ ಬುದ್ಧಿಯು ಸಮಚಿತ್ತತೆಯಲ್ಲಿ ಇರುತ್ತದೋ ಅಂತಹವರ ಚರ್ಯೆ ಹೇಗಿರುತ್ತದೆ? ಈ ಪ್ರಶ್ನೆಯು ಅವನ ಮನಸ್ಸಿನಲ್ಲಿ ಉದ್ಭವಿಸಿದ ಕೂಡಲೇ ಅರ್ಜುನನು ಕೇಳುತ್ತಾನೆ. ಅರ್ಜುನ ಉವಾಚ ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ ಸಮಾಧ್ಯಸ್ತಸ್ಯ ಕೇಶವ ಸ್ಥಿತಧೀ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಅರ್ಜುನನು ಹೇಳಿದನು, ಎಲೈ ಕೇಶವನೇ, ಸ್ಥಿರವಾದ ಪ್ರಜ್ಞೆಯುಳ್ಳ ಆತ್ಮನಲ್ಲಿ ನೆಲೆ ನಿಂತ ಬುದ್ಧಿಯುಳ್ಳ ಯೋಗಿಯು ಹೇಗೆ ಮಾತಾಡುವನು? ಅಂತಹ ಸ್ಥಿತಪ್ರಜ್ಞನು ಹೇಗೆ ನಡೆಯುವನು? ಹೇಗೆ ಕುಳಿತುಕೊಳ್ಳುವನು? ಹಿಂದಿನೆರಡು ಶ್ಲೋಕಗಳಲ್ಲಿ ಕರ್ಮಯೋಗಿಯು ಮಾನಸಿಕ ಸಮತೆಯನ್ನು ಹೊಂದಿ ಕರ್ಮ ಮಾಡುತ್ತಿರುವವನು ಎಂದು ವಿವರಿಸಲಾಗಿತ್ತು. ಮಾತ್ರವಲ್ಲ, ಅವನು ತನ್ನ ಕರ್ಮ ಕೌಶಲ್ಯದ ಮೂಲಕ ಸಂಸಾರ ಬಂಧನವನ್ನು ಕಳಚಿಕೊಂಡು ಆತ್ಮನಿಷ್ಠನಾಗುತ್ತಾನೆ ಎಂದು ಹೇಳಿದ್ದಾಯಿತು. ವಿವರಣೆಯು ಚೆನ್ನಾಗಿ ಒಪ್ಪುವಂತೆಯೂ ತಾರ್ಕಿಕವಾಗಿಯೂ ಇತ್ತು. ಪರಮಾತ್ಮ ಕೃಷ್ಣನ ಮುಖಾಂತರ ಬಂದ ನಿರೂಪಣೆಯಲ್ಲಿ ನಿಶ್ಚಿತ ಅಭಿಪ್ರಾಯವಿತ್ತು. ಅರ್ಜುನನ ಮನಸ್ಸು ಕೂಡ ಕರ್ಮಯೋಗದ ವಿವರಣೆಗೆ ಅತಿಯಾಗಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಿತ್ತು. ಮೊದಲನೆಯ ಅಧ್ಯಾಯದಲ್ಲಿ ಕಂಡ ವ್ಯಾಕುಲ ಭರಿತನಾದ ಅರ್ಜುನನು ಇದೀಗ ಚರ್ಚೆಯಲ್ಲಿ ನಿಜವಾದ ಆಸಕ್ತಿ ಹೊಂದಿರುವಂತಿದ್ದಾನೆ. ಬುದ್ಧಿಯೋಗದ ಮೂಲಕ ಬದುಕಿನ ಶ್ರೇಷ್ಠ ಗುರಿಯನ್ನು ತಲುಪಿದ ಮೇಲೆ ವ್ಯಕ್ತಿಗೆ ಬಾಹ್ಯ ಪ್ರಪಂಚದಲ್ಲಿ ಅಷ್ಟೇ ಹುರುಪಿನಿಂದ ಬದುಕಲು ಸಾಧ್ಯವೇ ಎಂದು ಈಗ ಶಂಕೆ ವ್ಯಕ್ತಪಡಿಸುತ್ತಾನೆ.
ವೇದಾಂತದಲ್ಲಿ ವಿವರಿಸಿರುವ ರೀತಿಯಲ್ಲೇ ನೋಡಿದಾಗ ಪರಿಪೂರ್ಣನಾದ ಯೋಗಿಯು ತನ್ನ ಆತ್ಮದರ್ಶನ ಮಾಡಿಕೊಂಡವನು ತನ್ನದೇ ಆದ ಪ್ರಪಂಚದಲ್ಲಿ ಬದುಕುತ್ತಾನೆ ಎಂದು ಅರ್ಥವಾಗುತ್ತದೆ. ಹೊಸದಾಗಿ ಶಾಸ್ತ್ರವನ್ನು ಓದುವ ಸಾಧಕನು ಪರಿಪೂರ್ಣ ಜ್ಞಾನಿಗೆ ನಮ್ಮ ಪ್ರಪಂಚದಲ್ಲಿ ಬದುಕಲು ಸಾಧ್ಯವಿಲ್ಲ ಎಂಬ ಭಾವನೆಯು ಬರಬಹುದು. ಅದಕ್ಕಾಗಿಯೇ ಅರ್ಜುನನು ಆ ನಿರೂಪಣೆಯನ್ನು ಒಪ್ಪುವ ಮತ್ತು ಅದರಂತೆ ಬದುಕಲು ಕಲಿಯುವ ಮೊದಲೇ ಅಂತಹ ಜ್ಞಾನಿಯ ಲಕ್ಷಣಗಳನ್ನು ಕೇಳ ಬಯಸುತ್ತಾನೆ. ತಿಳಿಯ ಬಯಸಿದ ಅವನ ಕುತೂಹಲವನ್ನು ಅವನು ಕೇಳುವ ಪ್ರಶ್ನೆಗಳಿಂದಲೇ ತಿಳಿದುಕೊಳ್ಳಬಹುದು. ಉದಾಹರಣೆಗೆ, ಅವನು ಹೇಗೆ ನುಡಿಯುತ್ತಾನೆ, ಅವನು ಹೇಗೆ ಕುಳಿತುಕೊಳ್ಳುತ್ತಾನೆ ಮತ್ತು ಅಂತಹವನು ಹೇಗೆ ನಡೆಯುತ್ತಾನೆ ಎಂಬೆವು. ಈ ಬಗೆಯ ಪ್ರಶ್ನೆಗಳು ಇದುವರೆಗೂ ಗೊಂದಲಕ್ಕೆ ಒಳಗಾಗಿದ್ದ ಅರ್ಜುನನಂಥವರಿಂದ ಬರುವುದು ಸಾಧುವಾದುದೇ. ಶ್ಲೋಕದ ಮೊದಲರ್ಥ ಸ್ಥಿತಪ್ರಜ್ಞನು ಸಮಾಧಿಯಲ್ಲಿಗಿದ್ದಾಗ ಆತನ ಆಂತರಿಕ ಬದುಕು ಹೇಗೆ ಇರುತ್ತದೆ ಎಂದು, ಉತ್ತರಾರ್ಧವು ಅಂತಹ ವ್ಯಕ್ತಿಯು ಬಾಹ್ಯ ಪ್ರಪಂಚದಲ್ಲಿ ಹೇಗೆ ವರ್ತಿಸುತ್ತಾನೆ ಎಂಬುದನ್ನು ಕೇಳುತ್ತದೆ. ಅರ್ಜುನನು ಮಾರ್ಮಿಕವಾದ ಪ್ರಶ್ನೆ ಕೇಳುತ್ತಿದ್ದಾನೆ. ಆತ್ಮ ಸಾಕ್ಷಾತ್ಕಾರ ಮತ್ತು ಆತ್ಮಾನುಭವದಲ್ಲಿ ನಿಂತಿರುವವನ ಮನಸ್ಸಿನ ಲಕ್ಷಣ ಮೊದಲನೆಯದು. ಎರಡನೆಯದಾಗಿ, ಲೋಕಾತೀತಾನುಭವದಿಂದ ಹೊರಬಂದು ಬಾಹ್ಯ ಪ್ರಪಂಚದಲ್ಲಿ ವ್ಯವಹರಿಸುವಾಗ ಅವನ ದಿವ್ಯ ಅನುಭವವು ಕೆಲಸಗಳ ಮೇಲೆ ಹೇಗೆ ತನ್ನ ಪ್ರಭಾವವನ್ನು ಬೀರುತ್ತದೆ ಎಂಬುದು ಈ ಶ್ಲೋಕದಲ್ಲಿ ಮತ್ತು ಮುಂದಿನ ಶ್ಲೋಕದಲ್ಲಿ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ವಿವರಿಸಲಾಗಿದೆ. ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಮನೋಗತಾಂ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಭಗವಂತನು ಹೇಳುತ್ತಾನೆ, ಎಲೈ ಪಾರ್ಥನೆ, ಮನಸ್ಸಿನಲ್ಲಿರುವ ಎಲ್ಲ ಕಾಮನೆಗಳನ್ನು ತೊರೆದು ಆತ್ಮನಲ್ಲೇ ತೃಪ್ತನಾಗಿರುವವನು ಸ್ಥಿತಪ್ರಜ್ಞನೆನಿಸಿಕೊಳ್ಳುವನು. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರುವವರ ಆಂತರಿಕ ಹಾಗೂ ಬಾಹ್ಯ ಜೀವನವನ್ನು ವಿವರಿಸುವುದರ ಮೂಲಕ ಕಪಟ ಗುರುಗಳ ನಡುವೆ ಯೋಗ್ಯ ಗುರುಗಳನ್ನು ಗುರುತಿಸಿಕೊಳ್ಳಲು ಗೀತೆಯು ಸಹಾಯ ಮಾಡುತ್ತದೆ. ಅದು ಅಲ್ಲದೆ ಸಾಧಕನು ಸ್ವಪ್ರಕಾಶ ಸ್ವರೂಪನಾದ ಆತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಯಾವ ರೀತಿಯ ಮೌಲ್ಯಗಳನ್ನು ಹಾಗೂ ಮಾನಸಿಕ ಲಕ್ಷಣಗಳನ್ನು ಬೆಳೆಸಿಕೊಳ್ಳಬೇಕು ಎಂಬುದನ್ನು ಈ ಭಾಗವು ಸೂಚಿಸುತ್ತದೆ. ಹೀಗೆ ಈ ವಿವರಣೆಗಳು ಪ್ರಾಮಾಣಿಕ ಸಾಧಕನಿಗೆ ಬಹಳಷ್ಟು ಉಪಯುಕ್ತವಾದವು. ಪರಿಪೂರ್ಣನಾದವನ ಮಾನಸಿಕ ಸ್ಥಿತಿಯ ವಿಷಯವಾಗಿ ತಿಳಿದುಕೊಳ್ಳಬೇಕಾಗಿರುವುದನ್ನೆಲ್ಲ ಈ ಶ್ಲೋಕದ ಮೊದಲನೆಯ ಸಾಲಿನಲ್ಲಿ ಸುಂದರವಾಗಿ ತಿಳಿಸಲಾಗಿದೆ. ಉಪನಿಷತ್ತುಗಳೆಂಬ ಹೂದೋಟದಲ್ಲಿ ಅರಳಿ ಮಧುರ ಕಂಪಿನಿಂದ ನೃತ್ಯ ಮಾಡುತ್ತಿರುವ ಹೂವುಗಳನ್ನು ವ್ಯಾಸರು ಇಲ್ಲಿ ಸುಂದರವಾಗಿ ಚಿತ್ರಿಸಿದ್ದಾರೆ. ಯಾರು ತನ್ನ ಮನಸ್ಸಿನಿಂದ ಎಲ್ಲ ಬಯಕೆಗಳನ್ನು ಸಂಪೂರ್ಣವಾಗಿ ತೊರೆದು ಬಿಟ್ಟಿರುತ್ತಾನೋ ಅಂತಹವನನ್ನು ಜ್ಞಾನಿ ಎನ್ನುತ್ತಾರೆ. ಅಜ್ಞಾನದಿಂದ ಆವೃತವಾದ ಬುದ್ಧಿಯು ಬಯಕೆಗಳ ವಾಸಸ್ಥಾನವಾಗುತ್ತದೆ. ಆತ್ಮ ಅನಾತ್ಮ ವಿವೇಕದ ಮೂಲಕ ಸರಿಯಾದ ಜ್ಞಾನವನ್ನು ಪಡೆದವನು ಈ ಅಜ್ಞಾನವನ್ನು ಸಂಪೂರ್ಣವಾಗಿ ಹೋಗಲಾಡಿಸಿಕೊಂಡರೆ ಸ್ವಾಭಾವಿಕವಾಗಿ ಬಯಕೆ ಇಲ್ಲದವನಾಗುತ್ತಾನೆ. ಕಾರಣವಿಲ್ಲದೆ ಕಾರ್ಯವಿಲ್ಲ ಎಂಬ ಅಂಶವನ್ನು ಪರಮಾತ್ಮನು ವಿವರಿಸುತ್ತಿದ್ದಾನೆ. ಎಲ್ಲಿ ಬಯಕೆಗಳು ಇರುವುದಿಲ್ಲವೋ ಅಲ್ಲಿ ಅಜ್ಞಾನವು ಕೊನೆಗೊಂಡಂತೆ. ಜ್ಞಾನವು ಅಜ್ಞಾನಕ್ಕೆ ಏಕೈಕ ಪ್ರತಿಯೋಗಿ. ಸ್ಥಿತಪ್ರಜ್ಞನ ಲಕ್ಷಣವು ಇಷ್ಟೇ ಆದರೆ ಆಧುನಿಕ ಮನುಷ್ಯನು ಹಿಂದೂ ಜ್ಞಾನಿಯನ್ನು ಕೇವಲ ಹುಚ್ಚನೆಂದು ಖಂಡಿಸಬಹುದು. ಅವನ ದೃಷ್ಟಿಯಲ್ಲಿ ಜ್ಞಾನಿ ಎಂದರೆ ಬಯಸುವ ಶಕ್ತಿಯೂ ಇಲ್ಲದವನು ಎಂದಾಗುತ್ತದೆ. ಬಯಕೆ ಎಂದರೆ ಈಗಿರುವ ಮಟ್ಟಕ್ಕಿಂತ ಹೆಚ್ಚಿನ ಸುಖವನ್ನು ಪಡೆಯುವ ಉದ್ದೇಶದಿಂದ ಪ್ರಾಪಂಚಿಕ ವಸ್ತುಗಳನ್ನು ಬೇಕು ಎನ್ನುವುದು. ಜ್ಞಾನಿಯು ಬುದ್ಧಿಯನ್ನು ದಾಟಿ ಹೋಗಿರುವುದರಿಂದ ಅವನಿಗೆ ಪ್ರಪಂಚವೇ ಕಾಣುತ್ತಿಲ್ಲವೋ ಏನೋ, ಆದುದರಿಂದಲೇ ಅವನು ಯಾವುದನ್ನು ಬಯಸುತ್ತಿಲ್ಲ ಎಂದು ವಾದಿಸುವವರಿದ್ದಾರೆ. ಈ ನಿಲುವಿನಿಂದ ಈ ಶ್ಲೋಕವನ್ನು ಖಂಡಿಸಲಾಗದು. ಏಕೆಂದರೆ ಎರಡನೇ ಸಾಲಿನಲ್ಲಿ ಆತ್ಮಾನುಭವದಲ್ಲಿ ಪರಿಪೂರ್ಣನಾದವನು ಪರಮಾನಂದವನ್ನು ಅನುಭವಿಸುತ್ತಾನೆ ಎಂದಿದೆ.
ಪರಿಪೂರ್ಣನಾದವನು ಎಂದರೆ ಬಯಕೆಗಳಿಲ್ಲದಿರುವವನು ಹಾಗೂ ಆತ್ಮನ ಆನಂದವನ್ನು ನಿಜವಾಗಿ ಅನುಭವಿಸುತ್ತಿರುವವನು ಎಂದು ಅರ್ಥ. ಸಣ್ಣ ಮಗುವಾಗಿದ್ದಾಗ ಆಟದ ಸಾಮಾನುಗಳನ್ನು, ಬಾಲಕನಾಗಿದ್ದಾಗ ತನ್ನ ಜೊತೆಗಾರರನ್ನು ಬೇಕು ಎನ್ನುತ್ತಿದ್ದವನು ಯೌವನಕ್ಕೆ ಕಾಲಿಟ್ಟಾಗ ಇವೆರಡನ್ನೂ ಬಿಟ್ಟು ಬೇರೆ ಬೇರೆ ವಸ್ತುಗಳತ್ತ ಗಮನಹರಿಸುವುದನ್ನು ನಾವು ನೋಡುತ್ತೇವೆ. ಮುಪ್ಪು ಆವರಿಸುತ್ತಿದ್ದಂತೆ ಯೌವನದಲ್ಲಿ ತಾನು ಪ್ರೀತಿಯಿಂದ ಬಯಸಿದ್ದ ವಸ್ತುಗಳನ್ನೆಲ್ಲ ತ್ಯಜಿಸಿ ಹೊಸ ವಿಷಯಗಳತ್ತ ಗಮನ ಹರಿಸುತ್ತಾನೆ. ನಾವು ಬೆಳೆದಂತೆ ಹಿಂದಿನ ಬಯಕೆಗಳನ್ನು ತ್ಯಜಿಸಿ ಹೊಸದನ್ನು ಬೆನ್ನಟ್ಟುತ್ತೇವೆ. ವ್ಯಕ್ತಿಯು ಅಜ್ಞಾನದಲ್ಲಿ ಇರುವ ತನಕ ಇಂದ್ರಿಯ ಸುಖಕ್ಕಾಗಿ ಹಂಬಲಿಸುವುದು ಸಹಜ. ಆದರೆ ಅಹಂಕಾರವು ತನ್ನ ಸತ್ಸ್ವರೂಪವನ್ನು ಅರಿತಾಗ ಅದು ಕರಗಿ ಹೋಗಿ ಆತ್ಮನೊಡನೆ ಐಕ್ಯವಾಗುತ್ತದೆ. ಆತ್ಮಾನಂದವನ್ನು ಸಿದ್ಧಿಸಿಕೊಂಡ ಸ್ಥಿತಪ್ರಜ್ಞನು ಮತ್ತೆ ಇಂದ್ರಿಯ ಸುಖಗಳಿಗಾಗಿ ಹಂಬಲಿಸುವುದಿಲ್ಲ. ಅವನಿಗೆ ಶಾರೀರಿಕ, ಮಾನಸಿಕ ಹಾಗೂ ಬೌದ್ಧಿಕ ದೃಶ್ಯಗಳು ಇಲ್ಲವಾಗುತ್ತವೆ. ಆತ್ಮನಲ್ಲಿ ನೆಲೆ ನಿಂತಿರುವ ಅವನು ಆತ್ಮನೇ ಆಗಿರುತ್ತಾನೆ. ಅಂತಹವನನ್ನು ಮಾತ್ರ ವ್ಯಾಸರು ಇಲ್ಲಿ ಸ್ಥಿತಪ್ರಜ್ಞನೆಂದು ನಿರೂಪಿಸಿರುವುದು. ಈ ಶಬ್ದಗಳು ಕೃಷ್ಣನ ಬಾಯಿಂದ ಬಂದ ಮೇಲಂತೂ ಪೂರ್ಣ ಸತ್ಯವೇ ಸರಿ. ಮುಂದುವರೆಸುತ್ತಾ, ದುಃಖೇಷ್ವನುದ್ವಿಗ್ನಮನಃ ಸುಖೇಷು ವಿಗತ ಸ್ಪೃಹಃ ವೀತರಾಗ ಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ವಿಪತ್ತಿನಲ್ಲೂ ವಿಚಲಿತನಾಗದೆ, ಸುಖಕ್ಕಾಗಿ ಹಂಬಲಿಸದೆ, ಮೋಹ, ಭಯ ಮತ್ತು ಸಿಟ್ಟಿನಿಂದ ಯಾರು ಮುಕ್ತನಾಗಿರುತ್ತಾರೋ ಅಂತಹ ಮುನಿಯು ಸ್ಥಿತಪ್ರಜ್ಞ ಎನಿಸಿಕೊಳ್ಳುವನು. ತನ್ನ ಎಲ್ಲ ಬಯಕೆಗಳನ್ನು ತ್ಯಾಗ ಮಾಡಿ ಆತ್ಮನಲ್ಲಿ ತೃಪ್ತಿಯನ್ನು ಕಂಡುಕೊಂಡವನ ಗುಣಗಳನ್ನು ಕೃಷ್ಣನು ವರ್ಣಿಸುತ್ತಾ, ನಲಿವಿನಲ್ಲೂ ಮತ್ತು ನೋವಿನಲ್ಲೂ ಸಮಚಿತ್ತತೆಯನ್ನು ಅಂತಹ ಮುನಿಯು ಹೊಂದಿರುತ್ತಾನೆ ಎಂದು ಹೇಳುತ್ತಿದ್ದಾನೆ. ಯಾರ ಹೃದಯವು ಸುಖ ಮತ್ತು ದುಃಖಗಳಿಂದ ತಳಮಳಗೊಳ್ಳುವುದಿಲ್ಲವೋ ಮತ್ತು ನಿರ್ಭಯವಾಗಿರುತ್ತದೋ ಅಂತಹ ಹೃದಯಿಯನ್ನು ಇಲ್ಲಿ ಮುನಿ ಎಂದು ವರ್ಣಿಸಿರುವುದು. ಎಲ್ಲ ಸಂದರ್ಭಗಳಲ್ಲೂ ದಕ್ಷನೆನಿಸಿಕೊಂಡ ವ್ಯಕ್ತಿಯಲ್ಲಿ ಇರಬಾರದ ಉದ್ವೇಗಗಳಲ್ಲಿ ಪ್ರಮುಖವಾದವುಗಳನ್ನು ಇಲ್ಲಿ ಸೂಚಿಸಲಾಗಿದೆ. ಅವು ರಾಗ, ಭಯ ಮತ್ತು ಕ್ರೋಧ. ವಾಸ್ತವವಾಗಿ ಎಲ್ಲ ಮಹಾತ್ಮರ ಜೀವನ ಚರಿತ್ರೆಯನ್ನು ನಾವು ಓದುವಾಗ ಸಾಧಾರಣವಾಗಿ ಎಲ್ಲರೂ ಸಾಮಾನ್ಯ ಮನುಷ್ಯರಿಗಿಂತ ವಿಶಿಷ್ಟರಾಗಿದ್ದರು ಎಂಬುದು ಕಾಣುತ್ತದೆ. ಸಾಧಾರಣ ವ್ಯಕ್ತಿಯಲ್ಲಿ ಕಂಡುಬರುವ ನೂರಾರು ಉದ್ವೇಗಗಳನ್ನು ಅವರಲ್ಲಿ ನಾವು ಕಾಣುವುದಿಲ್ಲ. ಆದರೆ ಈ 3 ಗುಣಗಳನ್ನು ಮಾತ್ರ ಇಲ್ಲಿ ಹೇಳಿರುವುದು. ಹಾಗಾದರೆ ವ್ಯಾಸರು ಇತರ ಗುಣಗಳನ್ನೆಲ್ಲ ಅಲಕ್ಷಿಸಿದ್ದಾರೆಯೇ ಎಂಬ ಅನುಮಾನವನ್ನು ಯಾರಾದರೂ ಸ್ವಾಭಾವಿಕವಾಗಿ ವ್ಯಕ್ತಪಡಿಸಬಹುದು. ಆದರೆ ಎಚ್ಚರಿಕೆಯಿಂದ ಗಮನಿಸಿದರೆ ಮುಖ್ಯವಾದ 3 ಹೇಳುವ ಮೂಲಕ ಬೇರೆ ಎಲ್ಲಾ ಗುಣಗಳನ್ನು ಅವುಗಳಲ್ಲಿ ಸೇರಿಸಿಬಿಟ್ಟಿದ್ದಾರೆ ಎಂಬುದು ತಿಳಿದು ಬರುತ್ತದೆ. ಯಾರು ಮನಸ್ಸಿನಲ್ಲಿ ಉದ್ಭವಿಸುವ ಬಯಕೆಗಳನ್ನು ತ್ಯಜಿಸುತ್ತಾನೋ ಅಂತಹವನು ಮಹಾತ್ಮ, ಸ್ಥಿತಪ್ರಜ್ಞ ಎಂದು ಹಿಂದಿನ ಶ್ಲೋಕದಲ್ಲಿ ನಮಗೆ ತಿಳಿಸಲಾಗಿತ್ತು. ಈ ಶ್ಲೋಕವು ಅಂತಹ ವ್ಯಕ್ತಿಯ ಮಾನಸಿಕ ಸ್ಥಿರತೆಯನ್ನು ಒತ್ತಿ ಹೇಳುತ್ತದೆ. ಬಾಹ್ಯ ಪ್ರಪಂಚದಲ್ಲಿ ಇಂದ್ರಿಯ ವಿಷಯಗಳೊಡನೆ ವ್ಯವಹರಿಸುವಾಗ ಅವುಗಳಲ್ಲಿ ಸಂಗ ಮತ್ತು ಭಯ ಸ್ವಾಭಾವಿಕವಾಗಿ ಉತ್ಪತ್ತಿಯಾಗುತ್ತದೆ ಎಂಬುದನ್ನು ನಾವು ಸರಳವಾಗಿ ಗ್ರಹಿಸಬಹುದು. ಯಾವಾಗ ವ್ಯಕ್ತಿಯು ಯಾವುದೇ ವಸ್ತುವಿನಲ್ಲಿ ಅತಿಯಾದ ಬಯಕೆಯನ್ನು ವ್ಯಕ್ತಪಡಿಸುತ್ತಾನೋ ಆಗ ತಾನು ಅತಿಯಾಗಿ ಇಚ್ಛೆಪಟ್ಟಿರುವ ವಸ್ತುವು ದಕ್ಕುವುದಿಲ್ಲವೋ ಏನೋ ಎಂದು ಭಯಪಡುತ್ತಾನೆ. ಅಥವಾ ಆ ವಸ್ತುವೇನಾದರೂ ದೊರಕಿದರೆ ಅದರ ರಕ್ಷಣೆಗಾಗಿ ಆತಂಕ, ಭಯ ವ್ಯಕ್ತಪಡಿಸುತ್ತಾನೆ. ಅಂತೆಯೇ ವಸ್ತುವೊಂದನ್ನು ಅತಿಯಾಗಿ ಮೋಹಿಸಿ ಆ ಮೂಲಕ ಅವನು ತಳಮಳಗೊಂಡಾಗ ಭೀತಿಯು ಅಲೆ ಅಲೆಯಾಗಿ ಬರಲಾರಂಭಿಸಿ ಕೊನೆಗೆ ಅದು ಕ್ರೋಧದಲ್ಲಿ ಕೊನೆಯಾಗುವುದು. ಹೀಗೆ ಕೋಪ ಎಂದರೆ ನಮ್ಮದೇ ಮನಸ್ಸಿನ ವೃತ್ತಿ ಎಂದಾಯಿತು. ಈ ಕೋಪ ಬರುವುದು ನಾವು ವಸ್ತುವಿನೊಡನೆ ಮೋಹಗೊಳ್ಳುವುದರಿಂದ. ನಮಗೂ ಹಾಗೂ ನಾವು ಮೋಹಗೊಂಡಿರುವ ವಸ್ತುವಿನ ನಡುವೆ ಇರುವ ಎಲ್ಲ ಅಡಚಣೆಗಳ ಮೇಲೆಯೂ ಉದ್ಭವವಾಗುವ
ನಮ್ಮ ಮನಸ್ಸಿನ ಪ್ರತಿಕ್ರಿಯೆಯೇ ಕೋಪ. ಆದ್ದರಿಂದ ಕೋಪವೆಂಬುದು ಬಾಹ್ಯ ವಸ್ತುವಿಗಾಗಿ ನಾವು ವ್ಯಕ್ತಪಡಿಸುವ ಬಯಕೆಯ ಇನ್ನೊಂದು ರೂಪ. ಸ್ಥಿತಪ್ರಜ್ಞನು ದುಃಖ ಬಂದರೆ ವಿಚಲಿತನಾಗುವುದಿಲ್ಲ ಎಂದಾಗ ಶಂಕರರು ಹೇಳುತ್ತಾರೆ, ಆ ವಿಪತ್ತುಗಳು 3 ವಿಧವಾದವುಗಳು. ಶರೀರದ ರೋಗ ಮುಂತಾದವುಗಳಿಂದ ಉಂಟಾಗುವಂತಹವುಗಳು, ಅವುಗಳನ್ನು ಆಧ್ಯಾತ್ಮಿಕ ಎನ್ನುತ್ತಾರೆ. ಹುಲಿ ಮೊದಲಾದ ಪ್ರಾಣಿಗಳಿಂದ ಉಂಟಾಗುವಂತಹವುಗಳು, ಅವುಗಳನ್ನು ಆದಿ ಭೌತಿಕ ಎನ್ನುತ್ತಾರೆ. ಮತ್ತು 3ನೆಯದು ವಿಶ್ವದ ಪ್ರಕೃತಿ ಶಕ್ತಿಗಳಿಂದ ಉಂಟಾಗುವ ಮಳೆ, ಬಿರುಗಾಳಿ ಮುಂತಾದವುಗಳು, ಇವುಗಳನ್ನು ಆದಿ ದೈವಿಕ ಎಂದು ಹೇಳುತ್ತಾರೆ. ಈ ತಾಪತ್ರಯಗಳು ಅಂತಹ ಸ್ಥಿತಪ್ರಜ್ಞನನ್ನು ವಿಚಲಿತಗೊಳಿಸಲಾರವು. ಅದು ಅಲ್ಲದೆ ಯಸ್ಸರ್ವತ್ರಾನಭಿಸ್ನೇಹ ತತ್ತತ್ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯಾರು ಮೋಹಗೊಳ್ಳದೇ ಇರುತ್ತಾನೋ, ಒಳ್ಳೆಯದಾಗಲಿ ಕೆಡುಕಾಗಲಿ ಆದಾಗ ಯಾರು ಆನಂದವನ್ನಾಗಲಿ ದ್ವೇಷವನ್ನಾಗಲಿ ವ್ಯಕ್ತಪಡಿಸುವುದಿಲ್ಲವೋ ಅವನ ಪ್ರಜ್ಞೆಯು ಸ್ಥಿರವಾಗಿರುವುದು. ಸ್ಫೂರ್ತಿಭರಿತ ಕಲಾವಿದನು ತನ್ನ ಕಲ್ಪನೆಗಳನ್ನೆಲ್ಲ ಕುಂಚದಿಂದ ವ್ಯಕ್ತಪಡಿಸುವಾಗ ಆಗಾಗ ಚಿತ್ರಪಟದಿಂದ ದೂರ ಸರಿದು ದಿಟ್ಟಿಸಿ ನೋಡಿ ಮತ್ತೆ ಪ್ರೇಮಪೂರಿತ ಹೃದಯದಿಂದ ಚಿತ್ರಪಟದತ್ತ ಸಾರಿ ತನ್ನ ಕುಂಚದಿಂದ ಮತ್ತೆ ಮತ್ತೆ ಬಣ್ಣವನ್ನು ಅಲ್ಲಿ ಇಲ್ಲಿ ಬಳಿಯುತ್ತಾನೆ. ಅಲ್ಲಿ ತನ್ನದೇ ಆದ ವಿವರಣೆಯಿಂದ ಸ್ಫೂರ್ತಿಗೊಂಡ ಕೃಷ್ಣನು ಅರ್ಜುನನ ಹೃದಯ ಪಟದಲ್ಲಿ ಮಹಾತ್ಮನ ಚಿತ್ರವನ್ನು ಸುಂದರವಾದ ಪದಗಳನ್ನು ಬಳಸುವ ಮೂಲಕ ಬರೆಯುತ್ತಿದ್ದಾನೆ. ಯಾರು ಯಾವ ಬಂಧನವೂ ಇಲ್ಲದೆ ಸಮಚಿತ್ತತೆಯಿಂದ ಮತ್ತು ಶಾಂತಿಯಿಂದ ಬದುಕನ್ನು ಎದುರಿಸುತ್ತಾನೋ ಅಂತಹವನು ಆತ್ಮನಲ್ಲಿ ನೆಲೆಸಿರುತ್ತಾನೆ. ಇಲ್ಲೂ ಸಹ ನಾವು ಶ್ಲೋಕವನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲವಾದರೆ ಅದರ ನಿಜವಾದ ಅರ್ಥವನ್ನು ಮನಗಾಣದೆ ತಪ್ಪಾಗಿ ತಿಳಿಯಬಹುದು. ಬಾಹ್ಯ ವಸ್ತುಗಳ ವಿಷಯವಾಗಿ ಕೇವಲ ನಿರ್ಲಿಪ್ತತೆ ಮಾತ್ರ ಪರಿಪೂರ್ಣತೆಯ ಚಿಹ್ನೆಯಲ್ಲ. ಆದರೆ ಅನೇಕ ಬುದ್ಧಿಯಿಲ್ಲದ ಉತ್ಸಾಹಿಗಳು ಬದುಕಿನ ತಮ್ಮ ಕಾರ್ಯವನ್ನು ನಿರ್ಲಕ್ಷಿಸಿ ಇಂದ್ರಿಯ ಪ್ರಪಂಚದಿಂದ ದೂರ ಸರಿದು ಕಾಡಿಗೆ ಹೋಗಿ ಅಲ್ಲಿ ತಮ್ಮ ಗುರಿಯನ್ನು ಸಾಧಿಸಬಹುದೆಂದು ತಿಳಿದಿದ್ದಾರೆ. ಅರ್ಜುನನು ಸಹ ಕರ್ತವ್ಯದಿಂದ ವಿಮುಖನಾಗಿ ಕಾರ್ಯಕ್ಷೇತ್ರದಿಂದ ದೂರ ಸರಿಯುವುದಾಗಿ ಹೇಳಿದ್ದ. ಈ ರೀತಿ ಪ್ರಶಾಂತ ವಾತಾವರಣಕ್ಕೆ ಹೋದರೆ ಶಾಂತಿಯ ಪರಿಪೂರ್ಣತೆಯನ್ನು ಸಮಗ್ರವಾಗಿ ಪಡೆಯಬಹುದೆಂದು ಅವನು ತಿಳಿದಿದ್ದ. ಈ ರೀತಿಯ ತಪ್ಪು ತಿಳುವಳಿಕೆಯನ್ನು ಸರಿಪಡಿಸಲೆಂದೇ ಪರಮಾತ್ಮನು ಇಲ್ಲಿ ಉಪದೇಶ ಮಾಡುತ್ತಿರುವುದು. ಮೋಹದಿಂದ ಬಿಡುಗಡೆಯನ್ನು ಹೊಂದಿದ ಮಾತ್ರಕ್ಕೆ ವ್ಯಕ್ತಿಯನ್ನು ಮಹಾತ್ಮ ಎನ್ನುವ ಹಾಗಿಲ್ಲ. ಅವನು ಬದುಕಿನ ಎಲ್ಲಾ ಆಹ್ವಾನಗಳನ್ನು, ಅವು ಶುಭವೇ ಆಗಿರಲಿ ಅಶುಭವೇ ಆಗಿರಲಿ, ಸಮಚಿತ್ತತೆಯಿಂದ ಸಮತೋಲನದಿಂದ ಎದುರಿಸಿ ಶುಭವಾದಾಗ ಹಿಗ್ಗದೆ ಅಶುಭವಾದಾಗ ಕುಗ್ಗದೆ ಎಲ್ಲ ಅನುಭವಗಳನ್ನು ಸ್ವೀಕರಿಸಬೇಕು. ಕೇವಲ ನಿರ್ಮೋಹತ್ವವು ಪರಿಪೂರ್ಣ ಬದುಕಿನ ಲಕ್ಷಣವಲ್ಲ. ಅದು ಬದುಕಿನಿಂದ ದೂರ ಸರಿಯುವ ಪಲಾಯನವಾದವಾಗುತ್ತದೆ. ಮೋಹದಿಂದ ಬದುಕುವುದು ಎಂದರೆ ಪ್ರಾಪಂಚಿಕ ವಸ್ತು ವಿಷಯಗಳಿಗೆ ಗುಲಾಮನಾದಂತೆ. ಅದನ್ನು ಬಿಡಬೇಕು, ಸತ್ಯ. ಆದರೆ ಬದುಕು ತನಗೆ ಒದಗಿಸುವ ಎಲ್ಲಾ ಸುಖ ದುಃಖಗಳನ್ನು ದಕ್ಷತೆಯಿಂದ ಎದುರಿಸುತ್ತಾ ಬದುಕುವುದೇ ಪರಿಪೂರ್ಣ ಜೀವನ ನಡೆಸುವವನ ಲಕ್ಷಣ. ಚಳಿಗಾಲದಲ್ಲಿ ಸೂರ್ಯನ ಕಿರಣಗಳಿಗೆ ಮೈಯೊಡ್ಡಿ ಮಲಗುವುದು ಸೂರ್ಯನ ತಾಪವನ್ನು ಬೆಚ್ಚಗೆ ಅನುಭವಿಸಲೆಂದು. ಆದರೆ ಆಗ ಅವನ ಕಣ್ಣು ಕೋರೈಸುವ ಪ್ರಭೆಯು ಕೆಟ್ಟದ್ದು ಎಂದು ಕೊರಗುತ್ತಿದ್ದರೆ ಬೆಚ್ಚನೆಯ ಆನಂದವನ್ನು ಅನುಭವಿಸಲು ಸಾಧ್ಯವಿಲ್ಲ. ಬುದ್ಧಿವಂತನಾದವನು ಪ್ರಭೆಯನ್ನು ಗಮನಿಸುವುದೇ ಇಲ್ಲ, ಆನಂದವಾಗಿ ಬಿಸಿಲಿನ ಆನಂದವನ್ನು ಪಡೆಯುತ್ತಾನೆ. ಅಂತೆಯೇ ಬದುಕು ಸಹ ಒಳ್ಳೆಯ ಹಾಗೂ ಕೆಟ್ಟದರ ಮಿಶ್ರಣ. ಅದರ ಸ್ವಭಾವವೇ ಹಾಗೆ. ಕೆಟ್ಟದ್ದನ್ನು ತ್ಯಜಿಸಿ ಒಳ್ಳೆಯದರ ಅನುಭವಗಳಿಗೆ ಮಾತ್ರ ಮೀಸಲಾಗಿರುತ್ತೇನೆ ಎಂದರೆ ಅದು ಬುದ್ಧಿವಂತನ ಬದುಕಾಗುವುದಿಲ್ಲ. ಪರಿಪೂರ್ಣನಾದವನು ಬದುಕಿನಲ್ಲಿ ಬರುವ ಅತ್ಯುತ್ತಮವಾದುದನ್ನು ಮತ್ತು ಅತ್ಯಂತ ಕೆಡುಕಾದುದನ್ನು ಸಮಾಧಾನ
ಮತ್ತು ಸಮಚಿತ್ತತೆಯಿಂದ ಸ್ವೀಕರಿಸುತ್ತಾನೆ. ಏಕೆಂದರೆ ಅವನು ನಿರಂತರವಾಗಿ ತನ್ನ ಆತ್ಮನಲ್ಲೇ ನೆಲೆಸಿರುತ್ತಾನೆ. ಇನ್ನು ಸ್ಥಿತಪ್ರಜ್ಞನು ಹೇಗೆ ಮಾತಾಡುತ್ತಾನೆ ಎಂದು ಅರ್ಜುನನು ಕೃಷ್ಣನನ್ನು ಪ್ರಶ್ನಿಸಿದ್ದ. ಇದಕ್ಕೆ ಈ ಶ್ಲೋಕವೇ ಉತ್ತರವೆಂದು ಭಾವಿಸಬಹುದು. ಪರಿಪೂರ್ಣನಾದ ಜ್ಞಾನಿಯು ದುಃಖದಿಂದ ಕುಗ್ಗದೆ, ಸುಖದಿಂದ ಹಿಗ್ಗದೆ ಇರುವುದರಿಂದ ಪ್ರಪಂಚದ ಆಗು ಹೋಗುಗಳನ್ನು ಮೆಚ್ಚುವುದೂ ಇಲ್ಲ ಅಥವಾ ತೆಗಳುವುದೂ ಇಲ್ಲ. ಅವನಿಗೆ ಎಲ್ಲವೂ ಒಂದೇ. ಪ್ರಾಪಂಚಿಕ ಘಟನೆಗಳನ್ನು ತನ್ನ ಮಾನಸಿಕ ಭಾವನೆಗಳ ಮೂಲಕ ನೋಡದೆ ಯಥಾತಥ ಹೇಗಿರುತ್ತೋ ಹಾಗೆ ಅವನು ನೋಡುತ್ತಾನೆ. ಅಂತಹ ಮಹಾತ್ಮನು ಪಾಶ್ಚಾತ್ಯ ಮನಃಶಾಸ್ತ್ರಜ್ಞರು ವರ್ಣಿಸುವ ಒಳ್ಳೆಯ ನಡತೆಯ ವ್ಯಕ್ತಿಯನ್ನೂ ಕೂಡ ಮೀರಿರುತ್ತಾನೆ. ಅದೂ ಅಲ್ಲದೆ ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹೀಗೆ ಆಮೆಯು ಎಲ್ಲ ಕಡೆಗಳಿಂದಲೂ ತನ್ನ ಅವಯವಗಳನ್ನು ಒಳಗೆಳೆದುಕೊಂಡು ಬದುಕುತ್ತದೆಯೋ ಹಾಗೆ ಯಾರು ಇಂದ್ರಿಯ ವಿಷಯಗಳಿಂದ ತನ್ನ ಇಂದ್ರಿಯಗಳನ್ನೆಲ್ಲ ಒಳಗೆಳೆದುಕೊಂಡು ಜೀವಿಸುತ್ತಾನೋ ಅಂತಹವನ ಪ್ರಜ್ಞೆಯು ಸ್ಥಿರವಾಗಿರುವುದು. ಇಲ್ಲಿ ಪರಿಪೂರ್ಣನಾದವನು ಎಂದರೆ ಮೊದಲಿಗೆ ಆತ್ಮನಲ್ಲೇ ಯಾವಾಗಲೂ ತೃಪ್ತಿ ಹೊಂದಿರುತ್ತಾನೆ. ಎರಡನೆಯದಾಗಿ ನೋವು ನಲಿವುಗಳಲ್ಲಿ ಸಮಚಿತ್ತತೆಯಿಂದ ಬದುಕುತ್ತಾನೆ. ಇನ್ನು ಮೂರನೆಯದಾಗಿ ಅವನಲ್ಲಿ ಹಿಗ್ಗುವ ಅಥವಾ ಕುಗ್ಗುವ ಭಾವವೇ ಇರುವುದಿಲ್ಲ ಎಂದು ವಿವರಿಸಿದ ಮೇಲೆ ಈಗ ಅವನ ವಿಶೇಷ ಗುಣವೊಂದನ್ನು ವಿವರಿಸಲಾಗಿದೆ. ಮನಸ್ಸನ್ನು ತಳಮಳಗೊಳಿಸುವ ವಿಷಯ ವಸ್ತುಗಳ ಕ್ಷೇತ್ರದಿಂದ ತನ್ನ ಇಂದ್ರಿಯಗಳನ್ನು ಹಿಂದೆಗೆಯುವ ಜಾಣ್ಮೆ ಅವನಲ್ಲಿದೆ. ಇಲ್ಲಿ ಬಳಸಿರುವ ಉಪಮೆ ಬಹಳ ಸೂಕ್ತವಾಗಿದೆ. ಹೀಗೆ ಆಮೆಯು ತನಗೆ ಅಪಾಯ ಉಂಟಾಗುವ ಸೂಚನೆ ಬಂದೊಡನೆ ತನ್ನ ಎಲ್ಲಾ ಅವಯವಗಳನ್ನು ತನ್ನ ಚಿಪ್ಪಿನ ಒಳಗೆಳೆದುಕೊಂಡು ಒಳಗೆ ಸುರಕ್ಷಿತವಾಗಿರುತ್ತದೋ ಅದೇ ರೀತಿಯಲ್ಲಿ ಪರಿಪೂರ್ಣನಾದವನು ಪಂಚೇಂದ್ರಿಯಗಳನ್ನು ಒಳಗೆ ಸೆಳೆದುಕೊಳ್ಳುವ ಮೂಲಕ ಹೊರಗಿನ ಗಲಾಟೆಯಿಂದ ರಕ್ಷಿತನಾಗುತ್ತಾನೆ. ವೇದಾಂತದಲ್ಲಿ ವಿಷಯ ಗ್ರಹಣದ ನಿರೂಪಣೆಯು ಹೀಗಿದೆ. ಜಾಗೃತವಾಗಿರುವ ಮನಸ್ಸು ಇಂದ್ರಿಯಗಳ ಮೂಲಕ ವಿಷಯ ವಸ್ತುಗಳನ್ನು ಸೇರಿ ಅವುಗಳ ರೂಪ ಪಡೆದು ಆ ವಿಷಯ ವಸ್ತುಗಳ ಜ್ಞಾನವನ್ನು ಗ್ರಹಿಸುತ್ತದೆ. ಇದೇ ಭಾವನೆಯನ್ನು ಉಪನಿಷತ್ತಿನಲ್ಲಿ ಹೀಗೆ ಹೇಳಿದೆ. ಜ್ಞಾನದ ಬೆಳಕು ಕಪಾಲದ 7 ರಂಧ್ರಗಳ ಮೂಲಕ ಹೊರಬಂದು ಪ್ರಜ್ಞೆಯ ಪ್ರತಿಯೊಂದು ವಿಶೇಷವಾದ ಕಿರಣವೂ ವಿಷಯ ವಸ್ತುಗಳನ್ನು ಬೆಳಗುತ್ತದೆ. ಹೀಗೆ ಕಣ್ಣುಗಳ ಮೂಲಕ ಹಾದು ಹೋಗುವ ಬೆಳಕು ರೂಪವನ್ನು ಮತ್ತು ವರ್ಣವನ್ನು ಮಾತ್ರ ಬೆಳಗುತ್ತದೆ. ಕಿವಿಗಳ ಮೂಲಕ ಹಾದು ಹೋಗುವ ಬೆಳಕು ಶಬ್ದಗಳನ್ನು ಬೆಳಗುತ್ತದೆ. ವಿದ್ಯುತ್ ಶಕ್ತಿಯ ಬಲ್ಬು ಕೋಣೆಯ ವಸ್ತುಗಳನ್ನು ಬೆಳಗಿದರೆ ಅದೇ ವಿದ್ಯುತ್ ಶಕ್ತಿಯು ಕ್ಷಕಿರಣದ ಕೊಳವೆಯ ಮೂಲಕ ಹೊರಟಾಗ ಸಾಧಾರಣ ಕಣ್ಣುಗಳಿಗೆ ಗೋಚರವಾಗದುದನ್ನು ಅದನ್ನೂ ಸಹ ಬೆಳಗಿಸುವ ಉದಾಹರಣೆಯನ್ನು ಪ್ರಪಂಚದಲ್ಲಿ ನಾವು ಕಾಣಬಹುದು. ಅದೇ ರೀತಿಯಲ್ಲಿ ನಮ್ಮ ಪ್ರತಿಯೊಬ್ಬರಲ್ಲೂ ಒಂದೇ ಅರಿವಿನ 5 ನಿರ್ದಿಷ್ಟ ಕಿರಣಗಳು ಹೊರಗೆ ಹಾದು ಬಾಹ್ಯ ಪ್ರಪಂಚದ ಸಂಪೂರ್ಣ ಜ್ಞಾನವನ್ನು ನಮಗೆ ಕೊಡುತ್ತವೆ. ಈ ಜ್ಞಾನದ 5 ಮಾರ್ಗಗಳು ಅಸಂಖ್ಯಾತ ಪ್ರಚೋದನೆಗಳನ್ನು ಹೊರಗಿನ ಪ್ರಪಂಚದಿಂದ ಮನಸ್ಸಿಗೆ ತಂದಾಗ ಮನಸ್ಸು ಗೊಂದಲಕ್ಕೊಳಗಾಗುತ್ತದೆ. ನಾನು ಕುರುಡನಾಗಿದ್ದರೆ ನನ್ನ ಬಳಿ ಹಾದು ಹೋಗುವ ಸೌಂದರ್ಯ ರಾಶಿ ನನ್ನ ಮನಸ್ಸನ್ನು ಕಲಕುವುದಿಲ್ಲ. ನಾನು ಕಿವುಡಾದರೆ ನನಗೆ ಬೈಗಳೂ ಕೇಳುವುದಿಲ್ಲ. ಆದ್ದರಿಂದ ನನ್ನ ಹೃದಯದಲ್ಲಿ ಗೊಂದಲವೇಳುವ ಪ್ರಮೇಯವೇ ಇರುವುದಿಲ್ಲ. ರುಚಿ ನೋಡದ ಮತ್ತು ವಾಸನೆಯನ್ನು ಗ್ರಹಿಸದ ವಿಷಯ ವಸ್ತುಗಳು ನನ್ನ ಹೃದಯದಲ್ಲಿ ಎಂದೂ ತಳಮಳವನ್ನೇ ಉಂಟು ಮಾಡುವುದಿಲ್ಲ. ತನ್ನ ಇಂದ್ರಿಯಗಳನ್ನು ತನಗೆ ಬೇಕಾದಾಗ ಅವುಗಳ ಕ್ಷೇತ್ರದಿಂದ ಒಳಗೆ ಎಳೆದುಕೊಳ್ಳಬಲ್ಲಂತವನೇ ಸ್ಥಿತಪ್ರಜ್ಞನು ಎಂದು ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ. ಹೀಗೆ ಸ್ವಇಚ್ಛೆಯಿಂದ ಇಂದ್ರಿಯಗಳನ್ನು ವಿಷಯ ವಸ್ತುಗಳ ಕ್ಷೇತ್ರದಿಂದ ಹಿಂದೆಗೆದುಕೊಳ್ಳುವ ಶಕ್ತಿಯನ್ನು ಯೋಗಶಾಸ್ತ್ರದಲ್ಲಿ ಪ್ರತ್ಯಾಹಾರ ಎಂದು ಕರೆಯುತ್ತಾರೆ. ಈ ಪ್ರತ್ಯಾಹಾರವನ್ನು ಯೋಗಿಯು ತನ್ನ ಉಸಿರಾಟವನ್ನು ಸ್ಥಿಮಿತದಲ್ಲಿ ಇಡುವುದರ ಮೂಲಕ, ಅಂದರೆ ಪ್ರಾಣಾಯಾಮದ ಮೂಲಕ ಸಾಧಿಸುತ್ತಾನೆ.
ಭಕ್ತನಿಗೆ ಇದು ಸಾಧ್ಯ, ಏಕೆಂದರೆ ಅವನ ಕಣ್ಣುಗಳು ಅವನ ನೆಚ್ಚಿನ ಪರಮಾತ್ಮನಲ್ಲೇ ನೆಲೆಸಿರುತ್ತವೆ ಹಾಗೂ ಅವನ ಕಿವಿಗಳು ಪರಮಾತ್ಮನ ಕಥೆಗಳನ್ನೇ ಕೇಳುತ್ತಿರುತ್ತವೆ. ವೇದಾಂತಿಗೆ ಇದು ಉಪರತಿ, ಅಂದರೆ ತಾನು ಚೆನ್ನಾಗಿ ಬೆಳೆಸಿಕೊಂಡಿರುವ ವಿಚಾರದಿಂದ ಬರುತ್ತದೆ. ಇಂದ್ರಿಯ ಸುಖಗಳಲ್ಲಿ ಕ್ಷಣಿಕವಾಗಿ ದೊರೆವ ಸುಖಕ್ಕಾಗಿ ಹರಿವ ಮನಸ್ಸಿಗೆ ಅದರ ನಿರರ್ಥಕತೆಯನ್ನು ಅವನು ಮೇಲಿಂದ ಮೇಲೆ ತೋರಿಸುತ್ತಾನೆ ಮತ್ತು ತನ್ನ ನಿಜ ಸ್ವರೂಪವೇ ಆದ ಪರಮಾತ್ಮನಲ್ಲಿ ಅಮಿತವಾದ ಆನಂದವಿದೆ ಎಂಬುದನ್ನು ಮನಸ್ಸಿಗೆ ಸದಾ ಹೇಳುತ್ತಿರುತ್ತಾನೆ. ಶಕ್ತಿ ಇಲ್ಲದ ಇಂದ್ರಿಯಗಳು ವಿಷಯ ವಸ್ತುಗಳತ್ತ ಓಡುವುದಿಲ್ಲ. ಅಂತಹವುಗಳು ಹತೋಟಿಯಲ್ಲಿ ಇರುವಂತೆ ತೋರುತ್ತವೆ, ಆದರೆ ಅವುಗಳಲ್ಲಿ ಅಭಿರುಚಿಯು ಇದ್ದೇ ಇರುತ್ತದೆ. ಇಂದ್ರಿಯ ವಿಷಯ ವಸ್ತುಗಳ ಅಭಿರುಚಿಯೂ ಸಹ ಇಂದ್ರಿಯ ವಿಷಯ ವಸ್ತುಗಳ ಅಭಿರುಚಿಯೂ ಸಹ ಹೇಗೆ ಕೊನೆಗೊಳ್ಳುತ್ತವೆ ಕೇಳಿ. ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ಯಾ ನಿವರ್ತತೆ. ನಿರಾಹಾರನಾದ ವ್ಯಕ್ತಿಯ ಇಂದ್ರಿಯಗಳು ವಿಷಯಗಳಿಂದ ಹಿಮ್ಮುಖವಾಗಬಹುದು, ಆದರೆ ಅವುಗಳಲ್ಲಿ ರಸವಿರುತ್ತದೆ. ಆದರೆ ಪರಮಾತ್ಮ ದರ್ಶನವಾದ ಮೇಲೆ ರಸವೂ ನಾಶವಾಗುತ್ತದೆ. ಪ್ರತ್ಯಾಹಾರ ಇಲ್ಲವೇ ಉಪರತಿಯಿಂದ ಸಹ ಕೆಲವರು ವಿಷಯ ವಸ್ತುಗಳಿಂದ ಇಂದ್ರಿಯಗಳನ್ನು ಹಿಂದೆಗೆದುಕೊಂಡಿರಬಹುದು. ಪ್ರಾಯಶಃ ದೈಹಿಕ ನಿಶಕ್ತಿಯಿಂದಲೋ ಅಥವಾ ವಿಶೇಷವಾದ ಮಾನಸಿಕ ಭಾವವಾದ ತಾತ್ಕಾಲಿಕ ದುಃಖ ಅಥವಾ ವಿಪತ್ತಿನಿಂದಲೂ ಹೀಗಾಗಿರಬಹುದು. ಅಂತಹ ಸಂದರ್ಭಗಳಲ್ಲೆಲ್ಲ ಸಂಬಂಧಪಟ್ಟ ವಿಷಯ ವಸ್ತುಗಳನ್ನು ಕಂಡಾಗ ಇಂದ್ರಿಯಗಳಿಗೆ ವೈರಾಗ್ಯ ಭಾವ ಬಂದರೂ ಆ ವಿಷಯ ವಸ್ತುಗಳ ಬಗೆಗಿನ ಒಲವು ಆ ವೇಳೆಯಲ್ಲಿ ಸುಪ್ತವಾಗಿರುತ್ತದೆ. ಅಂತೆಯೇ ಯೋಗಿಯಲ್ಲೂ ಸಹ ಪ್ರಪಂಚದ ವ್ಯಾಮೋಹಗಳಿಂದ ಹಿಂದೆಗೆಯುವ ಶಕ್ತಿಯು ತಾತ್ಕಾಲಿಕವಾಗಿದ್ದು, ಸೂಕ್ತ ಸಮಯ ಬಂದಾಗ ಮತ್ತೆ ಅವುಗಳು ತಲೆ ಎತ್ತಬಹುದು ಎಂಬುದಾಗಿ ಅರ್ಜುನನು ಅನುಮಾನ ಪಡುತ್ತಾನೆ. ಅವನ ಅನುಮಾನಗಳಿಗೆ ಉತ್ತರ ಇಲ್ಲಿದೆ. ಮನುಷ್ಯನು ಇಂದ್ರಿಯಗಳ ತೃಪ್ತಿಗಾಗಿ ಬಾಹ್ಯ ವಸ್ತುಗಳ ಬೆನ್ನಟ್ಟುವುದನ್ನು ಗಮನಿಸಿದಾಗ ಇದು ಅರ್ಥವಾಗುತ್ತದೆ. ಯಾರು ಅವುಗಳಿಗಾಗಿ ಆಸೆ ಪಡುತ್ತಾರೋ ಅಂತಹವರನ್ನು ಅವುಗಳು ಯಾವಾಗಲೂ ಬಂದು ಸೇರುತ್ತವೆ. ಕಮ್ಮಾರ ತಯಾರಿಸುವ ನೇಗಿಲುಗಳನ್ನು ಕಲೆಗಾರನಾಗಲಿ, ಕವಿಯಾಗಲಿ, ವೈದ್ಯರಾಗಲಿ ಅಥವಾ ವಕೀಲನಾಗಲಿ ಕೊಳ್ಳದೆ ರೈತನೇ ಕೊಳ್ಳುತ್ತಾನೆ. ಅಂತೆಯೇ ವಿಷಯ ವಸ್ತುಗಳು ಯಾರು ಅವುಗಳನ್ನು ಅತೀವ ಬಯಕೆಗಳಿಂದ ಬಯಸುತ್ತಾರೋ ಅವರನ್ನೇ ಸೇರುತ್ತವೆ. ಯಾರು ಸಂಪೂರ್ಣವಾಗಿ ಸಂಯಮಶೀಲನಾಗಿರುತ್ತಾನೋ ಅವನಿಂದ ವಿಷಯ ವಸ್ತುಗಳು ಅಗತ್ಯವಾಗಿ ಹಿಮ್ಮೆಟ್ಟಲೇಬೇಕು. ವಿಷಯ ವಸ್ತುಗಳು ತಾತ್ಕಾಲಿಕವಾಗಿ ಸಾಧಕನಿಂದ ಹಿಂದಿರುಗಿದರೂ ಆತನ ಮನಸ್ಸಿನಲ್ಲಿ ನಾಟಿರುವ ಅದರ ವಾಸನೆಯನ್ನು ಸಂಪೂರ್ಣವಾಗಿ ಅಳಿಸಲಾಗುವುದಿಲ್ಲ. ಪೂರ್ವದಲ್ಲಿ ತನ್ನ ಅಹಂಕಾರದ ಮೂಲಕ ಬದುಕಿದ್ದಾಗ ಇಂದ್ರಿಯ ಸುಖವನ್ನು ಪಡೆದ ಮಾನಸಿಕ ಅನುಭವಗಳು ಮತ್ತೆ ಬೇಕು ಅನ್ನುತ್ತವೆ. ಸಾಧಕನು ಅಹಂಕಾರದಿಂದ ಮೇಲೆದ್ದು ಆತ್ಮನನ್ನು ಸಂದರ್ಶಿಸಿದಾಗ ಮಾತ್ರ ಹುರಿದ ಬೀಜಗಳಂತೆ ಅವುಗಳು ನಿಷ್ಪ್ರಯೋಜಕವಾಗುವವು ಎಂದು ಕೃಷ್ಣನು ಸಾಧಕರಿಗೆ ಭರವಸೆ ಕೊಡುತ್ತಾನೆ. ಎಚ್ಚರದ ದುಃಖಗಳು ಹಾಗೂ ದುರಂತಗಳು ಕನಸಿನಲ್ಲಿಲ್ಲ ಎಂಬುದು ನಮಗೆಲ್ಲ ಗೊತ್ತು. ನನ್ನ ಕನಸಿನಲ್ಲಿ ಅನುಭವಿಸುವ ಪ್ರಭುತ್ವವು ಎಚ್ಚರವಾದ ಮೇಲೆ ನನ್ನ ಘನತೆಗೆ ಕಿಂಚಿತ್ತು ಮೆರಗು ಕೊಡುವುದಿಲ್ಲ. ಅದರಂತೆಯೇ ಅಹಂಕಾರವು ಎಚ್ಚರ ಮತ್ತು ಕನಸಿನಲ್ಲಿ ಇಂದ್ರಿಯಾಸಕ್ತ ವಿಷಯಗಳನ್ನೆಲ್ಲ ಅಪಾರವಾಗಿ ಶೇಖರಿಸಿರುತ್ತದೆ. ಆದರೆ ಅದೇ ಅಹಂಕಾರವು ಈ ಮೂರೂ ಕ್ಷೇತ್ರಗಳನ್ನು ದಾಟಿ ಆತ್ಮನ ಅನುಭವವನ್ನು ಪಡೆದಾಗ ಇವು ಯಾವುವೂ ಪರಿಣಾಮಕಾರಿಯಾಗುವುದಿಲ್ಲ. ಯಾರು ಜ್ಞಾನದಲ್ಲಿ ನಿಷ್ಠೆ ಪಡೆಯಬೇಕೆಂದಿರುವರೋ ಅಂತಹವರು ಮೊದಲು ಇಂದ್ರಿಯಗಳನ್ನು ಹತೋಟಿಯಲ್ಲಿಡಬೇಕು. ಹಾಗೆ ಹತೋಟಿಯಲ್ಲಿ ಇಡದಿದ್ದರೆ ಅವುಗಳು ಹಾನಿಯುಂಟು ಮಾಡುತ್ತವೆ ಎಂದು ಪರಮಾತ್ಮನು ಇಲ್ಲಿ ಎಚ್ಚರಿಸುತ್ತಿದ್ದಾನೆ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಸ್ಥಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ.
ಎಲೈ ಕೌಂತೆಯನೇ, ವಿವೇಕಿಯಾದ ಪುರುಷನು ಇಂದ್ರಿಯಗಳನ್ನು ನಿಗ್ರಹಿಸಲು ಪ್ರಯತ್ನಿಸುತ್ತಿದ್ದರೂ ದುರ್ದಮ್ಯ ಇಂದ್ರಿಯಗಳು ಬಲಾತ್ಕಾರದಿಂದ ಮನಸ್ಸನ್ನು ಹೊರಕ್ಕೆ ಹಾರಿಸಿಕೊಂಡು ಹೋಗುತ್ತವೆ. ಪರಿಪೂರ್ಣನಾದ ವ್ಯಕ್ತಿಯು ತನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಟ್ಟಿರುತ್ತಾನೆ ಎಂದು ಪರಮಾತ್ಮನು ತನ್ನ ಉಪದೇಶದಲ್ಲಿ ಇದುವರೆಗೂ ಹೇಳಿದ್ದಾಯಿತು. ನಮ್ಮ ಶಾಸ್ತ್ರವು ಕೇವಲ ತತ್ವಗಳನ್ನಷ್ಟೇ ಹೇಳುತ್ತಾ ಹೋಗಿದ್ದರೆ ಅದನ್ನು ಯಾರೂ ಜೀವನ ಧರ್ಮವೆಂದು ಪರಿಗಣಿಸುತ್ತಿದ್ದಿಲ್ಲ. ನಮ್ಮ ತತ್ವಶಾಸ್ತ್ರದಲ್ಲಿ ನಿತ್ಯ ಜೀವನಕ್ಕೆ ಬೇಕಾದ ವೈಯಕ್ತಿಕ ಸಾಧನೆಗಳನ್ನು ಸಾಕಷ್ಟು ವಿವರಿಸಿರುವುದರಿಂದ ಇಂದಿಗೂ ಅದನ್ನು ಜೀವನ ಧರ್ಮಶಾಸ್ತ್ರ ಎಂದು ಹಿಂದೂ ಜನತೆ ಒಪ್ಪಿಕೊಂಡಿದೆ. ಇಂದ್ರಿಯಗಳ ಹತೋಟಿಯ ಬಗ್ಗೆ ಇಲ್ಲಿ ಪರಮಾತ್ಮನು ಅರ್ಜುನನನ್ನು ಎಚ್ಚರಿಸುತ್ತಾನೆ. ನಮ್ಮೆಲ್ಲರ ಬುದ್ಧಿಯನ್ನು ಆವರಿಸಿರುವ ಮಾಯೆಯು ಸತ್ವ, ರಜ ಮತ್ತು ತಮ ಎಂಬ 3 ಗುಣಗಳ ಮೂಲಕ ಕೆಲಸ ಮಾಡುತ್ತದೆ. ಬುದ್ಧಿಯನ್ನು ಬೆಳಗುವ ಆತ್ಮನನ್ನು ಮರೆಮಾಡುವುದು ತಮೋಗುಣ ಮತ್ತು ಮನಸ್ಸನ್ನು ಹೊರಗಿನ ವಿಷಯಗಳತ್ತ ಓಡಿಸುವುದು ರಜೋಗುಣ. ಈ ಎರಡರಿಂದಲೇ ನಮ್ಮ ಎಲ್ಲ ಅಶಾಂತಿ, ದುಃಖಗಳು ಉದ್ಭವವಾಗುವುದು. ಇದನ್ನು ತಪ್ಪಿಸಿಕೊಳ್ಳಬೇಕಾದರೆ ಬುದ್ಧಿಯು ಸತ್ವ ಸಂಪನ್ನವಾಗಬೇಕು. ಇಲ್ಲವಾದರೆ ಇಂದ್ರಿಯಗಳು ಬಲವಂತವಾಗಿ ವ್ಯಕ್ತಿಯನ್ನು ನೆಲಸಮ ಮಾಡುತ್ತವೆ. ಇದು ಶ್ರೇಷ್ಠ ಮಟ್ಟದ ಸಾಧಕನಿಗೂ ತಪ್ಪಿದ್ದಲ್ಲ ಎಂಬುದು ಪರಮಾತ್ಮನ ಹೇಳಿಕೆಯಿಂದ ತಿಳಿದು ಬರುತ್ತದೆ. ಈ ದೃಢ ಹೇಳಿಕೆಯಿಂದ ಅರ್ಜುನನು ತನ್ನ ಮನಸ್ಸನ್ನು ಬುದ್ಧಿಯ ಹಿಡಿತದಿಂದ ತಪ್ಪಿಸಬಾರದೆಂದು ಕೃಷ್ಣನು ಎಚ್ಚರಿಸುತ್ತಿದ್ದಾನೆ. ಈ ಎಚ್ಚರಿಕೆಯನ್ನು ಈ ಅಧ್ಯಾಯದಲ್ಲಿ ಪರಮಾತ್ಮನು ಸಕಾಲದಲ್ಲಿ ಹೇಳುತ್ತಿದ್ದಾನೆ. ಸಾಧಾರಣವಾಗಿ ವಿಶ್ವಾದ್ಯಂತ ಎಲ್ಲ ಸಾಧಕರ ದುರಂತದ ಕಥೆಯೇ ಇದು. ಕೆಲವು ಕಾಲದ ತನಕ ಅವರು ಚೆನ್ನಾಗಿ ಸಾಧನೆಗಳನ್ನು ಮಾಡುತ್ತಾರೆ, ಹೆಚ್ಚಿನ ಶಾಂತಿಯನ್ನು ಗಳಿಸುತ್ತಾರೆ. ಆದರೆ ಸ್ವಲ್ಪ ಕಾಲದ ನಂತರ ತಾವು ಇಷ್ಟೆಲ್ಲ ಸಾಧನೆ ಮಾಡಿದವರು ಎಂಬ ಗರ್ವದಿಂದ ಇನ್ನೇನು ಮಾಡುವುದಿದೆ ಎಂದು ಮಾಡುತ್ತಿರುವ ಸಾಧನೆಗಳನ್ನು ಬಿಟ್ಟು ಬಿಡುತ್ತಾರೆ. ಇಷ್ಟರ ತನಕ ನಿಯಮದಲ್ಲಿದ್ದ ಇಂದ್ರಿಯಗಳಿಗೆ ಒಳ್ಳೆಯ ಅವಕಾಶ ಸಿಕ್ಕಿದಂತಾಯಿತು. ಕೆಲವೇ ದಿವಸಗಳಲ್ಲಿ ಅವರ ಇಂದ್ರಿಯಗಳು ಅವರನ್ನು ಅವರಿಗೇ ಗೊತ್ತಿಲ್ಲದಂತೆಯೇ ನಾಶಗೆಡಹುತ್ತವೆ. ಅವರ ಅಲ್ಲಿಯ ತನಕದ ತಪಸ್ಸು ವ್ಯರ್ಥವಾಗುತ್ತದೆ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಅವುಗಳನ್ನೆಲ್ಲ ಹಿಡಿತದಲ್ಲಿ ಇಟ್ಟುಕೊಂಡು ಯೋಗ ಬಲದಿಂದ ನನ್ನಲ್ಲಿಯೇ ಮನಸ್ಸನ್ನಿಡಬೇಕು. ಯಾರ ಇಂದ್ರಿಯಗಳು ಹತೋಟಿಯಲ್ಲಿ ಇವೆಯೋ ಅಂತಹವನ ಪ್ರಜ್ಞೆಯು ಸ್ಥಿರವಾಗಿರುವುದು. ಆತ್ಮನ ಸಾಮ್ರಾಜ್ಯದಲ್ಲಿ ಇಂದ್ರಿಯಗಳು ಕಳ್ಳರೆಂದು ಆತ್ಮನ ಪರಿಪೂರ್ಣತೆಯನ್ನು ಅರಸುತ್ತಿರುವ ಸಾಧಕನಾದ ಅರ್ಜುನನು ಇಂದ್ರಿಯಗಳ ವಿಷಯವಾಗಿ ಸದಾ ಎಚ್ಚರಿಕೆಯಿಂದ ಇರಬೇಕೆಂದು, ಅವುಗಳನ್ನು ಹತೋಟಿಯಲ್ಲಿ ಇಡಬೇಕೆಂದು, ಅವುಗಳ ಹುಚ್ಚು ಓಡಾಟಗಳನ್ನು ದಮನ ಮಾಡಬೇಕೆಂದು ಕೃಷ್ಣನು ಎಚ್ಚರಿಕೆ ಕೊಡುತ್ತಿದ್ದಾನೆ. ಆಧುನಿಕ ಮನಃಶಾಸ್ತ್ರವು ಖಂಡಿತವಾಗಿಯೂ ಗೀತೆಯ ಈ ತತ್ವವನ್ನು ಬಿರುಗಣ್ಣಿನಿಂದ ನೋಡಬಹುದು. ಏಕೆಂದರೆ ಫ್ರಾಯ್ಡ್ ಮುಂತಾದ ಮನಃಶಾಸ್ತ್ರಜ್ಞರ ಪ್ರಕಾರ ಇಂದ್ರಿಯ ವ್ಯಾಪಾರವು ಮನುಷ್ಯನಲ್ಲಿ ಸಹಜ ಪ್ರವೃತ್ತಿಯಿಂದ ಕೂಡಿದ್ದು, ಅದನ್ನು ದಮನ ಮಾಡಿದರೆ ಅಸ್ವಾಭಾವಿಕವಾಗಿ ಅವುಗಳನ್ನು ಅದುಮಿ ಹಿಡಿದಂತಾಗುತ್ತದೆ ಎಂದು ಅವರು ಭಾವಿಸುತ್ತಾರೆ. ಪಾಶ್ಚಾತ್ಯರ ನಿಲುವಿನ ಪ್ರಕಾರ ಹತೋಟಿಯಲ್ಲಿ ಇಡುವುದು ಎಂದರೆ ದಮನ ಮಾಡುವುದು ಎಂದು ಅರ್ಥ. ಮನಃಶಾಸ್ತ್ರವು ಯಾವುದೂ ಅದುಮಿಡುವುದನ್ನು ಅಥವಾ ದಮನ ಮಾಡುವುದನ್ನು ಮಾನಸಿಕವಾಗಿ ಆರೋಗ್ಯಕರ ಎಂದು ಹೇಳುವುದಿಲ್ಲ. ಆದರೆ ವೇದಾಂತ ತತ್ವವು ಮಾನಸಿಕ ದಮನವಾವುದನ್ನು ಇಲ್ಲಿ ಸೂಚಿಸುತ್ತಿಲ್ಲ. ಆದರೆ ಆಂತರಿಕವಾಗಿ ಮಾಡುವ ವಿಚಾರದ ಮೂಲಕ ಇಂದ್ರಿಯ ವಿಷಯಗಳ ಆಸಕ್ತಿಯು ತಾನಾಗಿಯೇ ಬಿದ್ದು ಹೋಗಿ ಹೆಚ್ಚಿನ ಆನಂದವನ್ನು ಪಡೆಯುವುದಕ್ಕೆ ದಾರಿಯಾಗುತ್ತದೆ. ಇದೇ ಆಂತರಿಕ ವಿಕಾಸ ಎಂದು ಹೇಳುತ್ತದೆ. ಇಂದ್ರಿಯಗಳನ್ನು ಹತೋಟಿಯಲ್ಲಿಡು ಎಂದು ಮಾತ್ರ ಹೇಳಿ ಕೃಷ್ಣನು ಸುಮ್ಮನಾಗುವುದಿಲ್ಲ. ಅವುಗಳನ್ನು ಹೇಗೆ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು ಎಂಬುದನ್ನು ಇದೇ ಶ್ಲೋಕದಲ್ಲಿ ಹೇಳಿದ್ದಾನೆ. ನನ್ನಲ್ಲೇ ಮನಸ್ಸಿಟ್ಟು ಮತ್ಪರಃ ಆಸೀತ, ಅವುಗಳನ್ನು ಹಿಡಿ ಎಂದಿದ್ದಾನೆ. ಸುಲಭವಾಗಿ ಕಾಣುವ ಈ ಶಬ್ದದಲ್ಲಿ
ಆತ್ಮವಿಕಾಸದ ಸಂಪೂರ್ಣ ವಿಧಾನವನ್ನು ಗೀತೆಯು ವಿವರಿಸುತ್ತದೆ. ನಮ್ಮ ಅಹಂಕಾರವು ಅನೇಕ ಜನ್ಮಗಳಲ್ಲಿ ಸಾಕಷ್ಟು ಕರ್ಮರಾಶಿಯನ್ನು ಮಾಡಿಕೊಂಡಿದೆ. ಇದೆಲ್ಲವೂ ಒಂದೇ ಸಲ ಸವೆದು ಹೋಗಬೇಕು ಎಂದು ನಾವು ಬಯಸಿದರೆ ಅದು ಖಂಡಿತ ಸಾಧ್ಯವಿಲ್ಲ. ಹಾಗಾದರೆ ಸಾಧನೆ ಮಾಡಬೇಕಾದದ್ದು ಏಕೆ ಎಂಬುದು ಎಷ್ಟೋ ಸಾಧಕರ ವಾದ. ಆದರೆ ಈ ಕಾರಣಕ್ಕಾಗಿ ಯಾರೂ ನಿರಾಶರಾಗಬೇಕಾಗಿಲ್ಲ. ಹಿಂದಿನ ಋಷಿಗಳು ತಮ್ಮ ಎಲ್ಲ ಕರ್ಮರಾಶಿಯನ್ನು ತೊಡೆದು ಹಾಕುವ ವಿಧಾನವನ್ನು ತಮ್ಮ ಅನುಭವದ ಬಾಳಿನಲ್ಲಿ ಕಂಡುಹಿಡಿದಿದ್ದಾರೆ. ಪರಿಪೂರ್ಣವಾದ ಭಗವಂತನಲ್ಲಿ ಮನಸ್ಸನ್ನು ಇಡುವುದೇ ಈ ರೋಗಕ್ಕೆ ಮದ್ದು ಎಂದು ಅವರು ಹೇಳುತ್ತಾರೆ. ಈ ವಿಧಾನದಿಂದ ಸಂಪೂರ್ಣವಾಗಿ ತನ್ನ ಕರ್ಮರಾಶಿಗಳನ್ನೆಲ್ಲ ಸುಟ್ಟು ಸ್ಥಿತಪ್ರಜ್ಞನಾಗಿ ಬದುಕಬಹುದು ಎಂದು ಅವರು ಹೇಳಿದ್ದಾರೆ. ಈ ಶ್ಲೋಕದಲ್ಲಿ ಹುದುಗಿರುವ ಅರ್ಥವು ಈಗ ಗೋಚರವಾಗುತ್ತದೆ. ಯಾರು ಬಲಪ್ರಯೋಗದಿಂದ ಇಂದ್ರಿಯಗಳನ್ನು ಅದುಮಿ ಹಿಡಿಯುತ್ತಾರೋ, ಯಾರು ಇಂದ್ರಿಯ ವ್ಯಾಪಾರಗಳನ್ನು ಅಸ್ಥಿರ ಮನಸ್ಸಿನಿಂದ ಅದುಮಿಡುತ್ತಾರೋ ಅಂತಹವರಿಗೆ ಸುಂದರ ಹೂವಿನಂತೆ ಆಧ್ಯಾತ್ಮಿಕವಾಗಿ ಅರಳುವುದಕ್ಕೆ ಆಗುವುದೇ ಇಲ್ಲ. ಅದರ ಬದಲು ಯಾರು ತನ್ನ ಇಂದ್ರಿಯಗಳನ್ನು ವಿಚಾರದ ಮೂಲಕ ದಮನ ಮಾಡಿರುತ್ತಾನೋ ಅಂತಹವನನ್ನು ಪರಿಪೂರ್ಣ ಮಾನವ ಎನ್ನುತ್ತಾರೆ. ಅಂತಹವನು ಇಂದ್ರಿಯಗಳನ್ನು ನಾಶಗೆಡಹಿಲ್ಲ, ಇಲ್ಲವೇ ಅವುಗಳ ವ್ಯಾಪಾರವನ್ನು ನಿಲ್ಲಿಸಿಲ್ಲ. ಯಾರಲ್ಲಿ ಸೈತಾನನೆಂಬ ಪಶುವೃತ್ತಿಯು ಸಂಪೂರ್ಣವಾಗಿ ನಾಶವಾಗಿದೆಯೋ ಅಂತಹವನ ಇಂದ್ರಿಯಗಳು ಅವನ ಸೇವೆ ಮಾಡುತ್ತವೆ. ಅಂತಹವನೇ ಪರಿಪೂರ್ಣ ವ್ಯಕ್ತಿ ಎನಿಸುತ್ತಾನೆ. ಸಾಧಕರು ಬೀಳುವುದು ಏತರಿಂದ ಎಂದರೆ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತಿ. ವಿಷಯಗಳನ್ನು ಕುರಿತು ಯೋಚಿಸುತ್ತಿರುವವನಿಗೆ ಆ ವಿಷಯಗಳಲ್ಲಿ ಸಂಘ ಉಂಟಾಗುತ್ತದೆ. ಆ ಸಂಘದಿಂದ ಬಯಕೆ ಉದ್ಭವವಾಗುತ್ತದೆ. ಬಯಕೆಯಿಂದ ಕೋಪ ಉಂಟಾಗುತ್ತದೆ. ಕೋಪದಿಂದ ಮೋಹ ಉಂಟಾಗುತ್ತದೆ. ಮೋಹದಿಂದ ನೆನಪು ನಾಶವಾಗುತ್ತದೆ. ನೆನಪಿನ ನಾಶದಿಂದ ವಿವೇಚನಾ ಶಕ್ತಿ ಅಂದರೆ ಬುದ್ಧಿ ನಾಶವಾಗುತ್ತದೆ. ವಿವೇಚನಾ ಶಕ್ತಿ ನಾಶವಾದರೆ ಅಂದರೆ ಬುದ್ಧಿಯು ನಾಶವಾದರೆ ಮನುಷ್ಯ ತಾನೇ ಹಾಳಾಗುತ್ತಾನೆ. ಈ ಶ್ಲೋಕ ಮೊದಲುಗೊಂಡು ಮುಂದಿನ 5 ಶ್ಲೋಕಗಳಲ್ಲಿ ಮನುಷ್ಯನು ತನ್ನ ಸಾಧನಾ ಮಾರ್ಗದಿಂದ ಕೆಳಗೆ ಬೀಳುವ ರೀತಿಯನ್ನು ಭಗವಂತ ಕೃಷ್ಣನು ವಿವರಿಸುತ್ತಾನೆ. ಅರ್ಜುನನು ಎಲ್ಲಾ ಕಡೆಗಳಿಂದಲೂ ತನ್ನ ಇಂದ್ರಿಯಗಳನ್ನು ಗೆಲ್ಲಲೇಬೇಕು ಎಂಬುದನ್ನು ಅವನಿಗೆ ಮನದಟ್ಟಾಗುವಂತೆ ತಿಳಿಸುವುದೇ ಇಲ್ಲಿಯ ಉದ್ದೇಶವಾಗಿದೆ. ಬಹಳ ದೀರ್ಘಕಾಲ ಸಾಧನೆ ಮಾಡಿ ಸೋಲು ಅಥವಾ ನಿರಾಶೆಯ ಬಂಡೆಗಳ ಮೇಲೆ ಅಪ್ಪಳಿಸಿ ಬಿದ್ದು ನುಚ್ಚು ನೂರಾದ ಎಲ್ಲ ಸಾಧಕರ ಆತ್ಮಚರಿತ್ರೆಯ ಸ್ಪಷ್ಟ ರೂಪರೇಖೆಯನ್ನು ಇಲ್ಲಿ ಕೊಡಲಾಗಿದೆ. ವೇದಾಂತದ ನಿಜವಾದ ಸಾಧಕನಿಗೆ ಕೆಳಗೆ ಬೀಳುವುದು ಎಂದಿಗೂ ಸಾಧ್ಯವಿಲ್ಲ. ಇಂದ್ರಿಯಗಳಿಗೆ ಅವರು ದಾಸರಾಗಿರುವುದೇ ಅವರುಗಳ ಅವನತಿಗೆ ಮುಖ್ಯ ಕಾರಣ. ಕೊಚ್ಚೆಯಲ್ಲಿ ಬಿದ್ದ ಅಂತಹವರು ಅಲ್ಲೇ ಮುಳುಗುವುದನ್ನು ನಾವು ಕಾಣುತ್ತೇವೆ. ಅಂತಹವರು ಒಮ್ಮೆ ಜಾರಿದರೆಂದರೆ ಸಂಪೂರ್ಣವಾಗಿ ವಿನಾಶ ಹೊಂದುವರು ಎಂದೇ ಅರ್ಥ. ಅವನತಿಯ ಮೆಟ್ಟಿಲುಗಳನ್ನು ಇಲ್ಲಿ ಬಹಳ ಸುಂದರವಾಗಿ ಚಿತ್ರಿಸಲಾಗಿದೆ. ಹಂತ ಹಂತವಾಗಿ ವಿನಾಶದ ದಾರಿಯನ್ನು ಎಲ್ಲ ಸಾಧಕರಿಗೂ ವಿಸ್ತಾರವಾಗಿ ವಿವರಿಸಿರುವ ಮೂಲ ಉದ್ದೇಶವೆಂದರೆ ಕೆಳಗೆ ಬಿದ್ದವನು ಹೇಗೆ ಆಂತರಿಕ ಪರಿಪೂರ್ಣತೆಯತ್ತ, ಮುಂಚಿನ ನಿರ್ಮಲ ಸ್ಥಿತಿಯತ್ತ ಹಿಂದಿರುಗಬಹುದು ಎಂಬುದನ್ನು ತಿಳಿಸಲೆಂದು. ಹೇಗೆ ಬೀಜದಿಂದ ಮರವು ಉದ್ಭವಿಸುತ್ತದೋ ಹಾಗೆಯೇ ನಮ್ಮ ತಪ್ಪು ಆಲೋಚನೆಯಿಂದ ಇಲ್ಲವೇ ತಪ್ಪು ವಿಚಾರಗಳಿಂದ ಎಲ್ಲ ಕೆಡುಕುಗಳು ಉದ್ಭವಿಸುತ್ತವೆ. ಆಲೋಚನೆಯು ಇಲ್ಲಿ ಸೃಜನಾತ್ಮಕವಾದುದು. ಅದು ನಮ್ಮನ್ನು ಉದ್ಧರಿಸಬಹುದು, ಇಲ್ಲವೇ ನಾಶಪಡಿಸಬಹುದು. ಸರಿಯಾಗಿ ಉಪಯೋಗಿಸಿಕೊಂಡರೆ
ಅದನ್ನು ರಚನಾತ್ಮಕ ಕಾರ್ಯಗಳಿಗಾಗಿ ಬಳಸಬಹುದು. ಅದನ್ನು ದುರುಪಯೋಗಪಡಿಸಿಕೊಂಡರೆ ಅದು ನಮ್ಮನ್ನು ಸಂಪೂರ್ಣವಾಗಿ ನಾಶಪಡಿಸಬಹುದು. ನಾವು ನಿರಂತರವಾಗಿ ಒಂದು ವಿಷಯವನ್ನು ಕುರಿತು ಆಲೋಚಿಸುತ್ತಿದ್ದರೆ ಆ ವೃತ್ತಿಯು ಆ ವಿಷಯದಲ್ಲಿ ಸಂಘವನ್ನು ಉಂಟು ಮಾಡುತ್ತದೆ. ಪುನಃ ಅದನ್ನೇ ಹೆಚ್ಚು ಹೆಚ್ಚು ಆಲೋಚನೆ ಮಾಡಿದಂತೆ ಅದನ್ನು ಪಡೆಯುವ ಮತ್ತು ಅದನ್ನು ಅನುಭವಿಸುವ ತೀವ್ರ ಬಯಕೆಯುಂಟಾಗುತ್ತದೆ. ನಮ್ಮ ಬಯಕೆಗಳಿಗೆ ಅಡ್ಡಿ ಉಂಟು ಮಾಡುವಂತಹ ಎಲ್ಲ ತೊಂದರೆಗಳತ್ತ ಮನಸ್ಸು ಕೋಪಗೊಳ್ಳುವುದು. ಕ್ರೋಧದಿಂದ ಕುದಿಯುವ ಮನಸ್ಸು ಮೋಹಕ್ಕೆ ಒಳಗಾಗುತ್ತದೆ. ಮೋಹಗೊಂಡ ಮನಸ್ಸು ತನ್ನ ಎಲ್ಲ ಹಿಂದಿನ ನೆನಪುಗಳನ್ನು ಮರೆಯುವುದರಿಂದ ಅದು ವಿವೇಚನಾ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಕ್ರೋಧದಿಂದ ತುಂಬಿರುವ ಯಾರಾದರೂ ಸರಿಯೇ ತನ್ನನ್ನು ಮರೆತು ಇತರರೊಡನೆ ತನಗಿರುವ ಸಂಬಂಧವನ್ನು ಮರೆತು ವರ್ತಿಸುತ್ತಾನೆ. ಮೋಹಗೊಂಡ ದಡ್ಡನು ಅಂತಹ ಮಾನಸಿಕ ಸ್ಥಿತಿಯಲ್ಲಿ ತನ್ನ ಗುರುಗಳೊಡನೆ ಇಲ್ಲವೇ ಮಾತಾಪಿತೃಗಳೊಡನೆ ತಾನವರಿಗೆ ಚಿರಋಣಿ ಎಂಬುದನ್ನು ಮರೆತು ಜಗಳವಾಡುತ್ತಾನೆ ಎಂದು ಈ ಸಂದರ್ಭದಲ್ಲಿ ಶ್ರೀ ಶಂಕರಾಚಾರ್ಯರು ಹೇಳುತ್ತಾರೆ. ಹೀಗೆ ಬಾಹ್ಯ ವಿಷಯವನ್ನು ಕುರಿತ ಆಲೋಚನೆಯು ಅದರಲ್ಲಿ ಸಂಘ ಬೆಳೆಸಿ ಸಂಘವು ಹಿರಿದಾದಂತೆಲ್ಲ ಆ ವಸ್ತುವನ್ನು ಪಡೆಯಲೋಸುಗ ತೀವ್ರ ಬಯಕೆಯು ಉಂಟಾಗುತ್ತದೆ. ತಾನು ಬಯಸಿದ ವಸ್ತುವು ಸಿಗದಿದ್ದರೆ ಅಥವಾ ಸಿಗಲು ಏನಾದರೂ ಅಡ್ಡಿಗಳಿರುವುದಾದರೆ ಅವುಗಳ ವಿರುದ್ಧ ಕೋಪಗೊಳ್ಳುತ್ತಾನೆ. ಉದ್ವೇಗಗೊಂಡ ಮನಸ್ಸಿನಿಂದ ಉಂಟಾದ ತೊಂದರೆಯಿಂದ ಬುದ್ಧಿಯು ಮೋಹಗೊಂಡು ವ್ಯಕ್ತಿಯು ತಾರತಮ್ಯ ವಿವೇಚನೆಯನ್ನೇ ಮರೆಯುವಂತೆ ಮಾಡುತ್ತದೆ. ಯಾವಾಗ ಮೋಹಗೊಂಡ ಬುದ್ಧಿಯು ತನ್ನ ಸಂಸ್ಕೃತಿಯ ಭವ್ಯತೆಯನ್ನೇ ಮರೆಯುತ್ತದೋ ಆಗ ಅವನು ಬುದ್ಧಿವಿಹೀನನಾಗುತ್ತಾನೆ. ಯಾವುದು ನಮಗೆ ಒಳ್ಳೆಯದರ ಹಾಗೂ ಕೆಟ್ಟದರ ವ್ಯತ್ಯಾಸವನ್ನು ತಿಳಿಸುತ್ತದೆಯೋ ಅದನ್ನು ಪ್ರಜ್ಞೆ ನಮ್ಮಲ್ಲಿ ಮನಸ್ಸು ಇಂದ್ರಿಯಾಪೇಕ್ಷೆ ಹೊಂದಿದಾಗ ಪ್ರಜ್ಞೆಯು ನಮ್ಮನ್ನು ಎಚ್ಚರಿಸುತ್ತದೆ. ಇದನ್ನು ಕಳೆದುಕೊಂಡಾಗ ಮನುಷ್ಯನು ಎರಡು ಕಾಲಿನ ಪ್ರಾಣಿಯಂತಾಗುತ್ತಾನೆ. ಇಂದ್ರಿಯ ತೃಷೆಯ ತೃಪ್ತಿಗಾಗಿ ಪರಿತಪಿಸುತ್ತಾನೆ. ಆಗ ಅವನು ತನ್ನ ಸಂಪೂರ್ಣ ನಾಶದತ್ತ ಹೋಗುವುದು ಖಂಡಿತವಾಗುತ್ತದೆ. ವಿಷಯ ವಸ್ತುಗಳಲ್ಲಿ ತದೇಕ ಚಿತ್ತನಾಗಿರುವುದೇ ಎಲ್ಲ ಕೆಡುಕುಗಳಿಗೂ ಮೂಲ ಎಂಬುದಾಗಿ ಇಲ್ಲಿ ವಿವರಿಸಿದ್ದಾಯಿತು. ಈಗ ಅದರಿಂದ ಬಿಡುಗಡೆ ಹೇಗೆ ಕೇಳಿ. ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ರಾಗದ್ವೇಷಗಳನ್ನು ತ್ಯಜಿಸಿದ ವಿಧೇಯವಾದ ಇಂದ್ರಿಯಗಳ ಮೂಲಕ ವಿಷಯಗಳೊಡನೆ ವ್ಯವಹರಿಸುತ್ತಿದ್ದರೂ ಅಂತಹ ವ್ಯಕ್ತಿಯು ಶಾಂತಿಯನ್ನು ಪಡೆಯುತ್ತಾನೆ. ಯಾವಾತನು ಸಂಪೂರ್ಣವಾಗಿ ತನ್ನ ಇಂದ್ರಿಯಗಳ ಮೇಲೆ ತನ್ನ ಹತೋಟಿಯನ್ನು ಪಡೆದಿದ್ದಾನೋ ಅವನು ವಿಷಯಗಳ ನಡುವೆ ಬಾಳುತ್ತಿದ್ದರೂ ಅವುಗಳು ಯಾವುವೂ ಅವನನ್ನು ಸೆರೆಹಿಡಿಯಲು ಸಾಧ್ಯವಿಲ್ಲ. ಅವನು ರಾಗ ದ್ವೇಷಗಳಿಂದ ವಿಮುಕ್ತನು. ಅಂತಹವನು ಮಾತ್ರ ಶಾಂತಿಯನ್ನು ಅನುಭವಿಸುತ್ತಾನೆ. ವಿಷಯಗಳಿಂದ ಓಡಿ ಹೋದರೆ ಅಂತಹವನಿಗೆ ಆಂತರಿಕ ಶಾಂತಿಯ ಭರವಸೆಯನ್ನು ಯಾರೂ ಕೊಡುವುದಿಲ್ಲ. ಏಕೆಂದರೆ ಅವನ ಆಂತರಿಕ ತೊಳಲಾಟ ಬಾಹ್ಯ ಪ್ರಪಂಚದ ವಿಷಯಗಳ ಇರುವಿಕೆ ಅಥವಾ ಇಲ್ಲದಿರುವಿಕೆಯನ್ನು ಅವಲಂಬಿಸಿಲ್ಲ. ಅವನ ಆಂತರಿಕ ತೃಷೆಯೇ ಅವನ ಅಶಾಂತಿಗೆ ಕಾರಣ. ಆದರೆ ಪ್ರಾಜ್ಞನು ಆತ್ಮ ಸಂಯಮಿಯಾಗಿದ್ದು ಪ್ರಾಪಂಚಿಕ ವಿಷಯಗಳ ನಡುವೆ ಚಲಿಸುತ್ತಿದ್ದರೂ ಯಾವ ವಿಶೇಷ ಪ್ರೇಮವನ್ನು ಅವುಗಳ ಬಗೆಗೆ ಹೊಂದಿರುವುದಿಲ್ಲ. ಇಲ್ಲವೇ ಯಾವುದೇ ರೀತಿಯ ತಿರಸ್ಕಾರವನ್ನೂ ಹೊಂದಿರುವುದಿಲ್ಲ. ಬಾಹ್ಯ ಪ್ರಪಂಚದ ವಿಷಯಗಳಿಗೆ ಮನಸೋತು ದಾಸನಾದಲ್ಲಿ ಅವು ಅವನನ್ನೇ ಕೊಲ್ಲುತ್ತವೆ. ಒಬ್ಬ ಹುಚ್ಚ ಚಾಟಿಯಿಂದ ತನ್ನನ್ನು ತಾನೇ ಹೊಡೆದುಕೊಳ್ಳುತ್ತಾ ನೋವಿನಿಂದ ಅಳುತ್ತಿದ್ದಾನೆ ಎಂದು ಭಾವಿಸಿ ಅವನು ಚಾಟಿಯ ಪ್ರಯೋಗ ಮಾಡಿಕೊಳ್ಳುವುದನ್ನು ನಿಲ್ಲಿಸಿದರೆ ಮಾತ್ರ ಆತನ ಸಂಕಟ ಕೊನೆಗೊಳ್ಳಬಹುದು. ಚಾಟಿ ಕೈಲಿದ್ದರೂ ಪರವಾಗಿಲ್ಲ, ಅದನ್ನು ಬೀಸಿ ಪೆಟ್ಟು ಮಾಡಿಕೊಳ್ಳಬೇಡವೆಂದು ಅವನಿಗೆ ಬುದ್ಧಿ ಹೇಳಬಹುದು. ಅದರಂತೆಯೇ ಮನಸ್ಸು ಇಲ್ಲಿ ವಿಷಯಗಳತ್ತ ಹರಿದು ಅವುಗಳನ್ನು ಪ್ರೇಮಿಸಿ ನಂತರ ಅವುಗಳಿಂದ ಹೊಡೆತ ತಿನ್ನುತ್ತದೆ. ಯಾರು ಸಂಯಮಿಗಳೋ ಅಂತಹವರು
ತಮ್ಮ ಬದುಕಿನಲ್ಲಿ ಹೊಡೆತವನ್ನು ತಿನ್ನುವುದಿಲ್ಲ. ಚಾಟಿಯಿಂದ ಹೊಡೆದುಕೊಳ್ಳಬೇಡ ಎಂದು ಹುಚ್ಚನಿಗೆ ಹೇಳಿದರೆ ಅವನನ್ನು ರಕ್ಷಿಸಿದಂತೆಯೇ ಅಲ್ಲವೇ? ಅದರಂತೆಯೇ ಮನಸ್ಸನ್ನು ನಿತ್ಯ ವ್ಯವಹಾರದಲ್ಲಿ ಸಂಯಮದಲ್ಲಿಡಬೇಕು. ಇಂದ್ರಿಯ ವಿಷಯದಲ್ಲಿ ವರ್ತಿಸುವಾಗ ರಾಗ ದ್ವೇಷ ಇಲ್ಲದಿರುವುದು ಎನ್ನುವ ಈ 2 ಅಂಶಗಳನ್ನು ಪಾಲಿಸಿದರೆ ನಮಗೆ ಜೀವನದಲ್ಲಿ ಗೊಂದಲಗಳೇ ಇರುವುದಿಲ್ಲ. ಮನಸ್ಸಿನ ಈ ಸ್ಥಿತಿಯನ್ನೇ ಶಾಂತಿ ಅಥವಾ ಪ್ರಸಾದ ಎಂದು ಕರೆಯುವುದು. ಎಲ್ಲ ಧರ್ಮಗಳಲ್ಲೂ ಪೂಜೆಯ ನಂತರ ಸಿಹಿ ಹಂಚುವುದನ್ನು ಈ ಶಬ್ದದ ಮೂಲಕ ಸೂಚಿಸುತ್ತಾರೆ. ಹಿಂದೂಗಳು ಇದನ್ನು ಪ್ರಸಾದ ಅಥವಾ ಭೋಗ್ ಎಂದು ಎನ್ನುತ್ತಾರೆ. ಅರ್ಥಾತ್ ಪೂಜೆ ನಡೆಯುವಾಗ ಯಾರು ಸಂಪೂರ್ಣವಾಗಿ ಮನಸ್ಸನ್ನು ಪರಮಾತ್ಮನಲ್ಲೇ ಇಟ್ಟಿದ್ದರೋ ಅವರಿಗೆ ಫಲರೂಪವಾಗಿ ಮನಃಶಾಂತಿ ದೊರೆಯುತ್ತದೆ. ಈ ಪವಿತ್ರ ಶಾಂತಿಯನ್ನೇ ಈಶ್ವರ ಪ್ರಸಾದ ಎನ್ನುವುದು. ವೇದಾಂತಿಗೆ ಇದು ಅನ್ವಯಿಸುವಾಗ ಪ್ರಸಾದ ಎನ್ನುವುದು ಮಾನಸಿಕ ಶುದ್ಧಿ ಎನಿಸಿಕೊಳ್ಳುತ್ತದೆ. ಇಂದ್ರಿಯಗಳಿಂದ ಸ್ವಲ್ಪವೂ ತಳಮಳಗೊಳ್ಳದೆ ಮನಸ್ಸನ್ನು ಶುದ್ಧ ಮನಸ್ಸು ಎನ್ನುತ್ತಾರೆ. ವಿಷಯಗಳೊಡನೆ ಇರುವಾಗ ಸಹ ವಿಚಲಿತಗೊಳ್ಳದ ಹಾಗೆ ಮನಸ್ಸನ್ನು ಯಾರು ಪಳಗಿಸಿರುತ್ತಾರೋ ಮತ್ತು ಯಾರಿಗೆ ವಿಷಯಗಳ ಬಗ್ಗೆ ಸ್ವಲ್ಪವೂ ರಾಗ ದ್ವೇಷಗಳಿಲ್ಲವೋ ಅಂತಹವರ ಮನಸ್ಸು ಶಾಂತಿಯಿಂದಿರುತ್ತದೆ. ಏಕೆಂದರೆ ವಿಷಯಗಳು ಅಂತಹವರ ಮೇಲೆ ಯಾವ ಪರಿಣಾಮವನ್ನು ಬೀರುವುದಿಲ್ಲ. ಅಂತಹವರ ಮನಸ್ಸು ಶಾಂತತೆಯನ್ನು ಸಮಾಧಾನವನ್ನು ತಾನಾಗಿಯೇ ಪಡೆಯುತ್ತದೆ. ಶಾಂತಿ ದೊರಕಿದರೆ ಏನಾಗುತ್ತದೆ ಕೇಳಿ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನಚೇತಸೋ ಹ್ಯಾಶು ಬುದ್ಧಿಃ ಪರ್ಯವತಿಷ್ಠತೆ. ಆ ಶಾಂತಿಯಿಂದ ಎಲ್ಲ ದುಃಖಗಳು ನಾಶವಾಗುವವು. ಏಕೆಂದರೆ ಪ್ರಸನ್ನ ಚಿತ್ತನ ಬುದ್ಧಿಯು ಬೇಗನೆ ಸ್ಥಿರವಾಗುವುದು. ತಾರ್ಕಿಕ ಬುದ್ಧಿಯುಳ್ಳ ಅರ್ಜುನನಂತಹವರ ಮನಸ್ಸಿಗೆ ನಂತರ ಏನು ಎಂಬ ಪ್ರಶ್ನೆ ಬರುವುದು ಸಹಜವೇ ಸರಿ. ಅದಕ್ಕುತ್ತರವಾಗಿ ಭಗವಂತನು ಇಲ್ಲಿ ಹೇಳುತ್ತಾನೆ, ಪ್ರಸನ್ನ ಚಿತ್ತದಿಂದ ಎಲ್ಲ ದುಃಖಗಳು ನಾಶವಾಗುವವು. ಶಾಂತವಾದ ಮನಸ್ಸು ಆನಂದದ ತವರು ಮನೆ. ಶಾಂತಿಯೇ ಆನಂದ, ಆನಂದವೇ ಶಾಂತಿ. ಸ್ವಲ್ಪವೂ ಗೊಂದಲಕ್ಕೊಳಗಾಗದ ಮನಸ್ಸು ಎಲ್ಲ ದುಃಖಗಳಿಂದಲೂ ದೂರವಾದುದು. ಏಕೆಂದರೆ ಮಾನಸಿಕ ತಳಮಳವನ್ನೇ ದುಃಖ ಎನ್ನುವುದು. ಈ ವಿವರಣೆಯು ಸಂಪೂರ್ಣವಾಗಿ ನಮ್ಮನ್ನು ಸಮಾಧಾನಗೊಳಿಸುವುದಿಲ್ಲ. ಏಕೆಂದರೆ ದುಃಖಗಳು ನಾಶವಾಗುವವು ಎಂದಷ್ಟೇ ಕೃಷ್ಣನು ಹೇಳುತ್ತಿರುವುದು. ದುಃಖಗಳು ನಾಶವಾಗುವವು ಎಂದಾಗ ವಾಸನೆಗಳು ಉಚ್ಚಾಟನೆಗೊಳ್ಳುವವು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರಾರಂಭದ ಮುನ್ನುಡಿಯಲ್ಲಿ ವಾಸನೆಗಳು ಮನಸ್ಸಿನಲ್ಲಿ ಮಂದವಾದ ಹೊದಿಕೆಯನ್ನು ಉಂಟು ಮಾಡುವುದರಿಂದಲೇ ವ್ಯಕ್ತಿಯು ಮೋಹಗೊಳ್ಳಲು ಕಾರಣ. ಈ ಮೋಹವು ವ್ಯಕ್ತಿಗೆ ದುಃಖವನ್ನು ಉಂಟು ಮಾಡುತ್ತದೆ ಎಂದು ವಿವರಿಸಿದೆ. ಪರಿಪೂರ್ಣ ವ್ಯಕ್ತಿಯಲ್ಲಿ ಈ ವಾಸನೆಗಳು ಬುದ್ಧಿಯೋಗದ ಮೂಲಕ ಕ್ಷಯಿಸಿರುವುದರಿಂದ ಅವನು ಪೂರ್ಣ ಶಾಂತಿಯನ್ನು ಗಳಿಸುತ್ತಾನೆ. ಬದುಕಿರುವ ತನಕ ಎಲ್ಲ ವಾಸನೆಗಳನ್ನು ಪೂರ್ಣವಾಗಿ ಕ್ಷಯಿಸಿಕೊಳ್ಳಲು ಸಾಧ್ಯವೇ ಆಗುವುದಿಲ್ಲ ಎಂದು ನಾವು ತಿಳಿದಿದ್ದೇವೆ. ಆದರೆ ಅದು ಸಾಧ್ಯವಿದೆ ಎಂದು ಭಗವಂತನು ಇಲ್ಲಿ ವಿವರಿಸಿದ್ದಾನೆ. ಸಂಯಮದ ಬದುಕಿನ ಮೂಲಕ ಪ್ರಜ್ಞಾಪೂರ್ವಕವಾಗಿ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಂಡು ಬದುಕುವುದಾದರೆ ವಾಸನೆಗಳನ್ನು ಪೂರ್ಣವಾಗಿ ಕ್ಷಯಿಸಿಕೊಳ್ಳಲು ಸಾಧ್ಯವಿದೆ. ಅಯುಕ್ತನಾದವನಿಗೆ ಇದು ಸಾಧ್ಯವಿಲ್ಲ. ನಾಸ್ತಿ ಬುದ್ಧಿರಯುಕ್ತಸ್ಯ ನಚಾಯುಕ್ತಸ್ಯ ಭಾವನಾ ನಚಾಭಾವಯುತಃ ಶಾಂತಿ ಅಶಾಂತಸ್ಯ ಕುತಃ ಸುಖಂ. ಅಯುಕ್ತನ ಬುದ್ಧಿಯು ಸ್ಥಿರವಾಗಿರುವುದಿಲ್ಲ. ಅಸ್ಥಿರನಿಗೆ ಜ್ಞಾನ ಸಾಧ್ಯವಿಲ್ಲ. ಧ್ಯಾನಿಸದವನಿಗೆ ಶಾಂತಿ ಇರುವುದಿಲ್ಲ. ಶಾಂತಿ ಇಲ್ಲದವನಿಗೆ ಆನಂದ ಎಲ್ಲಿಯದು? ಆತ್ಮನಿಷ್ಠೆಯನ್ನು ಗಳಿಸುವುದಕ್ಕೆ ಮನಸ್ಸಿನ ಸ್ಥಿರತೆ ಅತ್ಯಗತ್ಯ ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ. ಮನಸ್ಸು ಸಮಾಧಾನಗೊಳ್ಳದ ಹೊರತು
ಬೌದ್ಧಿಕ ವಿಕಾಸ ಸಾಧ್ಯವಿಲ್ಲ. ಸಮಚಿತ್ತತೆ ಇಲ್ಲದ ಹೊರತು ಬದುಕಿನ ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯವಿಲ್ಲ ಮತ್ತು ಸ್ಥಿರವಾಗಿ ಕುಳಿತು ಧ್ಯಾನ ಮಾಡಲು ಸಾಧ್ಯವಿಲ್ಲ. ಧ್ಯಾನದಲ್ಲಿ ಸ್ಥಿರವಾಗಿ ನಿಲ್ಲದ ಬುದ್ಧಿಗೆ ಶಾಂತಿ ಎಂದರೆ ಏನು ಗೊತ್ತು? ಶಾಂತಿ ಇಲ್ಲದವನಿಗೆ ಸುಖವೆಲ್ಲಿಯದು? ಯಾರು ಬದುಕಿನಲ್ಲಿ ಶ್ರೇಷ್ಠ ಆಧ್ಯಾತ್ಮಿಕ ಗುರಿ ಹೊಂದಿರುವುದಿಲ್ಲವೋ ಮತ್ತು ಅದನ್ನು ಸಾಧಿಸಲು ಪ್ರಯತ್ನಿಸುವುದಿಲ್ಲವೋ ಅಂತಹವರಿಗೆ ಶಾಂತಿ ಎಂದರೆ ಏನು ಎಂಬುದೇ ತಿಳಿದಿರುವುದಿಲ್ಲ. ಸದಾ ತಳಮಳಗೊಂಡ ಮನಸ್ಸುಳ್ಳವನಿಗೆ ಆನಂದವೆಲ್ಲಿರುತ್ತದೆ? ಶಾಂತ ವಾತಾವರಣದಲ್ಲೂ ಹಾಗೂ ಬಿರುಗಾಳಿಯ ದಿವಸಗಳಲ್ಲೂ ಒಂದೇ ರೀತಿಯಿಂದ ಬದುಕಬೇಕಾದರೆ ನಮಗೆ ನಮ್ಮ ಸ್ವರೂಪ ಜ್ಞಾನ ಇರಲೇಬೇಕು. ಕುಣಿಯುವವನು ತನ್ನ ಹೆಜ್ಜೆಗಳನ್ನು ಸರಿಯಾಗಿ ಇಡಬೇಕಾದರೆ ಅವನು ಚೆಂಡೆ ಬಾರಿಸುವವನ ಕಡೆಗೆ ಸದಾ ಲಕ್ಷ್ಯ ಹರಿಸಿರಬೇಕಲ್ಲವೇ? ಬೌದ್ಧಿಕ ಸ್ಥಿರತೆ ಇಲ್ಲದವನಿಗೆ ಜ್ಞಾನ ಸಾಧ್ಯವಿಲ್ಲ. ಏಕೆ ಕೇಳಿ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ಅಲೆದಾಡುವ ಇಂದ್ರಿಯಗಳ ಬೆನ್ನಟ್ಟಿ ಹೋಗುವ ಮನಸ್ಸು ನೀರಿನಲ್ಲಿರುವ ದೋಣಿಯನ್ನು ಗಾಳಿಯು ಹಾರಿಸಿಕೊಂಡು ಹೋಗುವಂತೆ ಪ್ರಜ್ಞೆಯನ್ನೇ ಹಾರಿಸಿಕೊಂಡು ಹೋಗುತ್ತದೆ. ನಾವಿಕನ ಹತೋಟಿ ತಪ್ಪಿದ ಹಡಗು ಸಮುದ್ರದಲ್ಲಿ ಬಿರುಗಾಳಿ ಹಾಗೂ ಪ್ರಮತ್ತ ಅಲೆಗಳ ಸುಳಿಗೆ ಸಿಕ್ಕಿಬಿದ್ದು ಯಾವೊಂದು ನಿರ್ದಿಷ್ಟ ರೇವನ್ನು ಸೇರದೆ, ಯಾವೊಂದು ನಿರ್ದಿಷ್ಟ ಬಂದರನ್ನು ಸೇರದೆ ಯಾವುದೋ ಬಂಡೆಗೆ ಅಪ್ಪಳಿಸಿ ನುಚ್ಚು ನೂರಾಗುವಂತೆ ಮನಸ್ಸು ಸಂಯಮಹೀನ ಇಂದ್ರಿಯಗಳ ಹಿಂದೆ ಓಡುವುದಾದರೆ ಆವಾಗ ಬದುಕಿನ ದೋಣಿಯು ಬೋರಲಾಗಿ ವ್ಯಕ್ತಿಯು ಮುಳುಗುವುದಂತೂ ಖಂಡಿತ. ಆದ್ದರಿಂದ ಉತ್ತಮವಾದ ಬದುಕನ್ನು ಬಾಳಬೇಕಾದರೆ ಇಂದ್ರಿಯಗಳ ನಿಯಂತ್ರಣ ಅತ್ಯಗತ್ಯ. ಮೊದಲೇ ನಿರೂಪಿಸಿದ ಅಭಿಪ್ರಾಯವನ್ನು ಪುನಃ ಹೇಳುತ್ತಾ ಭಗವಂತನು ಸಂಯಮದ ಅತ್ಯವಶ್ಯಕತೆಯನ್ನು ಇಲ್ಲಿ ಒತ್ತಿ ಹೇಳುತ್ತಾನೆ. ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಆದ್ದರಿಂದ ಎಲೈ ಮಹಾಬಾಹುವೆ, ಯಾವಾತನ ಇಂದ್ರಿಯಗಳು ವಿಷಯಗಳಿಂದ ಸಂಪೂರ್ಣವಾಗಿ ನಿಗ್ರಹಿಸಲ್ಪಟ್ಟಿವೆಯೋ ಅಂತಹವನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ. ನಾವು ಮಾತಾಡುವಾಗ ಒಂದು ನಿರ್ಣಯಕ್ಕೆ ಬರಬೇಕಾದರೆ ಸಾಕಷ್ಟು ವಿಚಾರವನ್ನು ಮಾಡಿ ತಾನೇ ಕೊನೆಗೆ ಹೀಗಲ್ಲ ಹೀಗೆ ಎಂದು ಹೇಳುವುದು. ಅದೇ ರೀತಿ ಇಲ್ಲಿ ಕೂಡ ಶ್ರೀಕೃಷ್ಣನು ಅಗತ್ಯವಾದ ವಿಚಾರಗಳನ್ನೆಲ್ಲ ಮುಂಚೆಯೇ ಅರ್ಜುನನ ಮುಂದಿಟ್ಟು ಈಗ ಆದುದರಿಂದ ಎಂದು ತನ್ನ ವಿಚಾರ ಸರಣಿಯನ್ನು ಸಮರ್ಥಿಸಿಕೊಳ್ಳುತ್ತಿದ್ದಾನೆ. ಜೀವನದಲ್ಲಿ ನಾವೇನಾದರೂ ಶಾಂತಿ ಆನಂದವನ್ನು ಗಳಿಸಬೇಕು ಎಂಬ ಆಸೆಯಿಂದ ಕೂಡಿದ್ದರೆ ಆತ್ಮ ಸಂಯಮದ ಬದುಕು ಅನಿವಾರ್ಯವಾದುದು ಎಂದು ಕೃಷ್ಣನು ಹೇಳುತ್ತಾನೆ. ಇಂದ್ರಿಯಗಳು ವಿಷಯಗಳಲ್ಲಿ ಅಲೆದಾಡುವ ಹುಚ್ಚಾಟವನ್ನು ತಡೆಹಿಡಿದು ಯಾರು ಇಂದ್ರಿಯಗಳನ್ನು ನಿಗ್ರಹಿಸಿ ಆತ್ಮನಲ್ಲಿ ನೆಲೆಸಿರುತ್ತಾರೋ ಅಂತಹವರು ಮಾತ್ರ ಪ್ರಾಜ್ಞರು. ವಿಷಯಗಳಲ್ಲಿ ಅಲೆದಾಡುವ ಇಂದ್ರಿಯಗಳನ್ನು ನಾಶ ಮಾಡು ಎಂದಾಗ ಆತ್ಮ ವಿಚಾರದ ಕಡೆ ಗಮನ ಹರಿಸು ಎಂದು ಅರ್ಥ. ಬಾಹ್ಯ ಪ್ರಪಂಚವನ್ನು ಗ್ರಹಿಸುವ ಇಂದ್ರಿಯಗಳನ್ನು ನಾಶ ಮಾಡಬೇಕು ಎಂದು ಅರ್ಥವಲ್ಲ. ಇಂದ್ರಿಯಗಳ ದೌರ್ಬಲ್ಯಗಳನ್ನು ಇಲ್ಲಿ ಹೊಗಳಲಿಲ್ಲ. ಇಂದ್ರಿಯ ವಿಷಯಗಳು ಪಂಚೇಂದ್ರಿಯಗಳ ಮೂಲಕ ಹಾದು ಹೋದರೂ ಸಹ ಪರಿಪೂರ್ಣನಾದ ಪುರುಷನ ಮನಸ್ಸು ತಳಮಳಗೊಳ್ಳದೆ ಅವನು ಆಂತರಿಕ ಶಾಂತಿ ಮತ್ತು ಚಿತ್ತ ಸ್ವಾಸ್ಥ್ಯವನ್ನು ಕಾಪಾಡಿಕೊಂಡಿರುತ್ತಾನೆ. ಸಾಧಾರಣ ವ್ಯಕ್ತಿಯಲ್ಲಿನ ಅಹಂಕಾರವು ಇಂದ್ರಿಯಗಳ ಹಸಿವಿಗೆ ತುತ್ತಾಗುತ್ತದೆ. ಯಾರು ಅಹಂಕಾರವನ್ನು ಗೆದ್ದಿರುವರೋ, ಅಂದರೆ ಯಾರ ಅಹಂಕಾರವು ಆತ್ಮನಲ್ಲಿ ನಿಷ್ಠೆಯನ್ನು ಪಡೆದಿರುವುದೋ ಅಂತಹವರು ಸ್ವತಂತ್ರರಾಗಿ ಜೀವಿಸುತ್ತಾರೆ. ಇದನ್ನು ಇನ್ನೂ ಸ್ಪಷ್ಟಪಡಿಸಲು ಭಗವಂತನು ಮುಂದುವರಿಸುತ್ತಾನೆ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೇ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಎಲ್ಲ ಜೀವಿಗಳಿಗೂ ಯಾವುದು ರಾತ್ರಿಯೋ
ಅದರಲ್ಲಿ ಸಂಯಮಿಯಾದವನು ಎಚ್ಚರದಿಂದಿರುತ್ತಾನೆ. ಎಲ್ಲಿ ಎಲ್ಲರೂ ಎಚ್ಚರದಿಂದ ಇರುವರೋ ತತ್ವವನ್ನು ಅರಿತ ಮುನಿಗೆ ಅದೇ ರಾತ್ರಿಯು. ಶರೀರ, ಮನಸ್ಸು ಮತ್ತು ಬುದ್ಧಿಯ ಮೂಲಕ ಬದುಕುವವನಿಗೆ ಆಗುವ ಪ್ರಪಂಚಾನುಭವವು ಸ್ಥಿತಪ್ರಜ್ಞನಿಗೆ ಬೇರೆಯೇ ಆದಾಗಿರುತ್ತದೆ ಎಂಬ ಭಾವನೆಯನ್ನು ಅರ್ಜುನನಿಗೆ ಮನದಟ್ಟು ಮಾಡಿಕೊಡಲು ಈ ಶ್ಲೋಕವನ್ನು ಹೇಳುತ್ತಿದ್ದಾನೆ ಕೃಷ್ಣ. ಈ ಶ್ಲೋಕದ ಅಲಂಕಾರಿಕ ಭಾಷೆಯ ವಿವರಣೆಯು ಬಹಳ ಸುಂದರವಾಗಿದೆ. ಪ್ರಪಂಚದಲ್ಲೆಲ್ಲ ಆರ್ಯರು ಮಾತ್ರ ಕಾವ್ಯ ಮತ್ತು ತತ್ವಜ್ಞಾನದ ಮಿಳಿತವನ್ನು ಉಂಟುಮಾಡುವುದರಲ್ಲಿ ಸಮರ್ಥರು. ಅದರಲ್ಲೂ ವ್ಯಾಸರಂತಹ ತತ್ವಜ್ಞಾನಿಗಳು ತಮ್ಮ ಲೇಖನಿಯಿಂದ ತಾಳೆಗರಿಯ ಮೇಲೆ ತಮ್ಮ ಕಾವ್ಯಧಾರೆಯನ್ನೇ ಹರಿಸಿದ್ದಾರೆ. ಇಲ್ಲಿ ಅಜ್ಞಾನಿ ಹಾಗೂ ಜ್ಞಾನಿಯ ವಿಭಿನ್ನ ನಿಲುವನ್ನು ಸೂಚಿಸಿದೆ. ಪ್ರಪಂಚ ಇರುವಂತೆಯೇ ಅಜ್ಞಾನಿಯು ತಿಳಿಯುವುದಿಲ್ಲ. ತನ್ನ ಮಾನಸಿಕ ಕಲ್ಪನೆಯನ್ನು, ಗುಣಗಳನ್ನು ಆ ವಿಷಯಗಳ ಮೇಲೆ ಆರೋಪಿಸಿ ತನ್ನ ಮನಸ್ಸಿನ ಗೊಂದಲವು ತಾನು ಗ್ರಹಿಸಿದ ವಿಷಯಗಳ ಅಂಗ ಎಂದು ತಿಳಿಯುತ್ತಾನೆ. ಬಣ್ಣದ ಗಾಜಿನ ಮೂಲಕ ಪ್ರಪಂಚವನ್ನು ವೀಕ್ಷಿಸಿದಾಗ ಬಣ್ಣ ಬಣ್ಣದಂತೆ ಕಾಣಬೇಕಷ್ಟೇ. ಈ ಬಣ್ಣದ ಮಾಧ್ಯಮವನ್ನು ತೆಗೆದುಹಾಕಿದರೆ ಪ್ರಪಂಚವು ತಾನಿರುವಂತೆ ಗೋಚರಿಸುತ್ತದೆ. ನಮಗೆ ಇಂದು ಪ್ರಪಂಚವನ್ನು ಶರೀರ, ಮನಸ್ಸು ಮತ್ತು ಬುದ್ಧಿಯ ಮಾಧ್ಯಮದ ಮೂಲಕ ಮಾತ್ರ ಗುರುತಿಸಲು ಸಾಧ್ಯ. ಆದುದರಿಂದ ಸಹಜವಾಗಿಯೇ ಪ್ರಪಂಚವು ಅಪೂರ್ಣವಾಗಿ ತೋರುತ್ತದೆ. ಮನಸ್ಸಿನ ಮೇಲೆ ಪ್ರಭುತ್ವವನ್ನು ಪಡೆದಿರುವವನು ತನ್ನ ವಿವೇಕದಲ್ಲಿ ಆಳವಾಗಿ ಬೇರೂರಿರುವುದರಿಂದ ತಾನು ಒಳಗಣ್ಣಿನಿಂದ ಅರ್ಥಾತ್ ತನ್ನ ವಿವೇಕದ ಮೂಲಕ ಪ್ರಪಂಚವನ್ನು ವೀಕ್ಷಿಸುತ್ತಾನೆ. ಒಂದು ಊರಿನಲ್ಲಿರುವ ಒಬ್ಬ ವಿದ್ಯುಚ್ಛಕ್ತಿ ಇಂಜಿನಿಯರ್ ರಾತ್ರಿ ವಿದ್ಯುತ್ ದೀಪಗಳು ಬೆಳಗಿದೊಡನೆ ಇದು ನೇರವಾದ ಡಿಸಿ ವಿದ್ಯುತ್ತೋ ಅಥವಾ ಬದಲಾಗುವ ಎಸಿ ವಿದ್ಯುತ್ತೋ ಎಂದು ತತ್ಕ್ಷಣವೇ ಕೇಳುತ್ತಾನೆ. ಆದರೆ ಒಬ್ಬ ಹಳ್ಳಿಗ ಅದನ್ನು ನೋಡಿದಾಗ ಬೆರಗುಗಣ್ಣಿನಿಂದ ಎಣ್ಣೆಯಿಲ್ಲದ ಬತ್ತಿಯಿಲ್ಲದ ಬೆಳಕನ್ನು ನಾನು ಕಂಡೆ ಎಂದು ಉದ್ಗಾರ ಮಾಡುತ್ತಾನೆ. ಹಳ್ಳಿಯವನ ನಿಲುವಿನಿಂದ ವಿದ್ಯುತ್ ಶಕ್ತಿ ಇಲ್ಲವೇ ಇಲ್ಲ. ಅವನಿಗೆ ಎಸಿ ಡಿಸಿ ವಿದ್ಯುತ್ ಪ್ರಶ್ನೆಯೇ ಇಲ್ಲ. ಇಂಜಿನಿಯರ್ ನೋಡುವ ನಿಲುವನ್ನು ಹಳ್ಳಿಯ ಮುಗ್ಧ ಗ್ರಹಿಸಲಾರ. ಅದೇ ರೀತಿ ಮುಗ್ಧ ಹಳ್ಳಿಯವನು ವ್ಯಕ್ತಪಡಿಸುವ ಆಶ್ಚರ್ಯದ ದೀಪ ಇಂಜಿನಿಯರಿಗಿಲ್ಲ. ಸ್ಥಿತಪ್ರಜ್ಞನು ಪ್ರಪಂಚವನ್ನು ಗ್ರಹಿಸುವ ಹಾಗೂ ಅಲ್ಲಿ ಬದುಕುವ ರೀತಿಯಲ್ಲಿ ಅಹಂಕಾರ ಇಲ್ಲವೇ ಇಲ್ಲ. ಅವನಿಗೆ ಆತ್ಮನೊಬ್ಬನೇ ಸತ್ಯ. ಇದು ನಮಗೆಲ್ಲ ಕತ್ತಲೆ. ನಾವು ನಿತ್ಯ ಜೀವಿಸುವ ಬಿಕ್ಕಟ್ಟಿನ ಬದುಕು ಅಂದರೆ ಸಂಸಾರದ ಬದುಕು ಅವನಿಗೆ ಕಾಣುವುದೇ ಇಲ್ಲ. ಇದು ಅವನಿಗೆ ಕತ್ತಲೆ. ಬಯಕೆಗಳನ್ನು ತ್ಯಜಿಸಿ ತನ್ನ ಬುದ್ಧಿಯನ್ನು ಆತ್ಮನಲ್ಲೇ ಸ್ಥಿರವಾಗಿಟ್ಟುಕೊಂಡಿರುವವನು ಮೋಕ್ಷವನ್ನು ಪಡೆಯಬಹುದು. ಬಯಕೆಗಳನ್ನು ತ್ಯಜಿಸದೇ ಇರುವವನಿಗೆ ಇದು ಸಾಧ್ಯವಿಲ್ಲ ಎಂಬುದನ್ನು ಸುಂದರ ಉದಾಹರಣೆಯಿಂದ ಭಗವಂತನು ಬೋಧಿಸಲು ಮುಂದಾಗುತ್ತಾನೆ. ಅಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮಕಾಮಿ. ಎಲ್ಲ ಕಡೆಗಳಿಂದಲೂ ನೀರು ಹರಿದು ಬಂದು ಸಾಗರವನ್ನು ಸೇರುತ್ತಿದ್ದರೂ ಅದು ಮೇರೆ ಮೀರದೆ ಇರುವಂತೆ ಬಯಕೆಗಳೆಲ್ಲ ಬಂದು ಸೇರಿದರೂ ಸ್ಥಿತಪ್ರಜ್ಞನಾದವನು ಶಾಂತಿಯಿಂದ ಇರುತ್ತಾನೆ. ಭೋಗಗಳಿಗಾಗಿ ಹಂಬಲಿಸುವವನಿಗೆ ಇದು ಸಿಗುವುದಿಲ್ಲ. ಕೋಟಿ ಕೋಟಿ ಗ್ಯಾಲನ್ಗಳಷ್ಟು ನೀರು ವಿವಿಧ ನದಿಗಳ ಮೂಲಕ ಸಾಗರವನ್ನು ಸೇರುತ್ತಿದ್ದರೂ ಸಾಗರದ ನೀರಿನ ಮಟ್ಟ ಸ್ವಲ್ಪವೂ ಕೂಡ ಬದಲಾಗದೇ ಇರುವುದು ಎಲ್ಲರಿಗೂ ತಿಳಿದ ವಿಷಯ. ಅದರಂತೆಯೇ ಪಂಚೇಂದ್ರಿಯಗಳ ಮೂಲಕ ಅಸಂಖ್ಯಾತ ವಿಷಯಗಳು ಮನಸ್ಸಿನ ಮೇಲೆ ಹರಿದರೂ ಪರಿಪೂರ್ಣನಾದ ವ್ಯಕ್ತಿಯಲ್ಲಿ ಯಾವ ವಿಧವಾದ ತಳಮಳವಾಗಲಿ ಚಂಚಲತೆಯಾಗಲಿ ಕಾಣುವುದಿಲ್ಲ. ಯಾರು ವಿಷಯಗಳ ನಡುವೆ ವಾಸಿಸುತ್ತಿದ್ದರೂ ವಿಷಯಗಳೊಡನೆ ಅನಿವಾರ್ಯವಾಗಿ ಸಂಪರ್ಕವನ್ನು ಬೆಳೆಸಿದರೂ ಸಹ ತನ್ನ ಸ್ವರೂಪದಲ್ಲಿ ತಾನಿರುತ್ತಾನೋ ಅಂತಹವನನ್ನು ಪರಿಪೂರ್ಣ ವ್ಯಕ್ತಿ, ನಿಜವಾದ ಸನ್ಯಾಸಿ ಎಂದು ಕರೆಯುತ್ತಾರೆ. ಅಂತಹವರು ಮಾತ್ರ ನಿಜವಾದ ಶಾಂತಿಯನ್ನು ಮತ್ತು ಆನಂದವನ್ನು ಕಂಡುಕೊಳ್ಳುವರು ಎಂದು ಕೃಷ್ಣನು ಒತ್ತಿ ಹೇಳುತ್ತಿದ್ದಾನೆ.
ಯಾರು ಭೋಗಗಳಿಗಾಗಿ ಹಂಬಲಿಸುತ್ತಾರೋ ಅಂತಹವರಿಗೆ ಶಾಂತಿಯೂ ದೊರೆಯುವುದಿಲ್ಲ, ಆನಂದವೂ ದೊರಕುವುದಿಲ್ಲ ಎಂದು ಭಗವಂತನು ಹೇಳುತ್ತಿದ್ದಾನೆ. ಈ ಕಲ್ಪನೆಯು ಆಧುನಿಕ ಪ್ರಪಂಚದ ನಂಬುಗೆಗೆ ತೀರಾ ವಿರುದ್ಧವಾಗಿದೆ. ನಮ್ಮ ಬಯಕೆಗಳನ್ನು ತೀವ್ರಗೊಳಿಸುತ್ತಾ, ಅವುಗಳಲ್ಲಿ ಸಾಧ್ಯವಾದಷ್ಟನ್ನು ತೃಪ್ತಿಗೊಳಿಸುತ್ತಾ ಆನಂದದ ಹಾಗೂ ಸಂತೋಷದ ಬದುಕನ್ನು ಬಾಳಬಹುದು ಎಂದೇ ಈಗಿನ ಜನರ ನಂಬಿಕೆ. ಔದ್ಯೋಗೀಕರಣ ಹಾಗೂ ಅಪಾರ ಆಹಾರ ಉತ್ಪಾದನೆಯ ಮೂಲಕ ಆಧುನಿಕ ನಾಗರಿಕತೆಯಲ್ಲಿ ಬಯಕೆಗಳು ಜಾಸ್ತಿಯಾಗಿವೆ. 100 ವರ್ಷಗಳ ಹಿಂದೆ ಇದ್ದ ನಮ್ಮ ಪೂರ್ವಜರು ಬಯಸದಿದ್ದ ಅನೇಕ ವಸ್ತುಗಳು ಇಂದು ಒಬ್ಬ ಸಾಧಾರಣ ವ್ಯಕ್ತಿ ಬಯಸುತ್ತಾನೆ. ಬಂಡವಾಳಗಾರರು ಹಾಗೂ ಕೈಗಾರಿಕೋದ್ಯಮಿಗಳು ಆಧುನಿಕ ವಿಜ್ಞಾನದ ಸಹಾಯದಿಂದ ಹೊಸ ಹೊಸ ಜೀವನ ಸೌಕರ್ಯಗಳನ್ನು ಕಂಡುಹಿಡಿಯಲು ತೊಡಗಿದ್ದಾರೆ. ಹೀಗೆ ಹೊಸದಾಗಿ ಹುಟ್ಟಿದ ಹಂಬಲವನ್ನು ಪೂರ್ಣಗೊಳಿಸುವಲ್ಲಿ ವ್ಯಕ್ತಿಯು ನಿರತನಾಗಿದ್ದು, ಆ ಮೂಲಕ ತಾನು ಸುಖವಾಗಿರುವೆನೆಂದು ಭಾವಿಸುವಷ್ಟು ಭ್ರಾಂತಿಗೆ ಒಳಗಾಗಿದ್ದಾನೆ. ಆದರೆ ನಮ್ಮ ಹಿಂದಿನ ಶ್ರೇಷ್ಠ ಋಷಿಗಳು ಅವರ ಅನುಭವಗಳ ಮೂಲಕ ಬಯಕೆಗಳನ್ನು ತೃಪ್ತಿಪಡಿಸುವುದರಿಂದ ಎಂದಿಗೂ ಪೂರ್ಣ ಆನಂದವನ್ನು ಗಳಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಇಷ್ಟರ ತನಕ ಒಬ್ಬ ವ್ಯಕ್ತಿಯು ಎಷ್ಟೆಲ್ಲ ಬಯಕೆಗಳನ್ನು ಪೂರೈಸಿದ್ದಾನೋ ಅದನ್ನು ಅವನ ಮನಸ್ಸಿನಲ್ಲಿರುವ ಒಟ್ಟು ಬಯಕೆಗಳಿಂದ ಭಾಗಿಸಿದರೆ ಬರುವ ಭಾಗಲಬ್ಧವೇ ಆ ವ್ಯಕ್ತಿ ಜೀವನದಲ್ಲಿ ಕಂಡುಕೊಂಡ ಆನಂದ ಎಂದು ಅವರು ಕಂಡುಹಿಡಿದರು. ಈ ಸತ್ಯವನ್ನು ಆಧುನಿಕ ಜನರು ಒಪ್ಪುತ್ತಾರೆ. ಆದರೆ ಅದನ್ನು ಪ್ರಾಯೋಗಿಕವಾಗಿ ಅನ್ವಯಿಸುವಲ್ಲಿ ಮಾತ್ರ ನಮ್ಮ ಜನ ದಾರಿ ತಪ್ಪಿದ್ದಾರೆ. ಆಧುನಿಕ ಪ್ರಪಂಚದಲ್ಲಿ ವಿಷಯಾನಂದವನ್ನು ಅಧಿಕಗೊಳಿಸುವ ಪ್ರಯತ್ನವೇ ನಡೆದಿದೆ. ನಮ್ಮ ಹಿಂದಿನ ಧಾರ್ಮಿಕ ಗುರುಗಳು ಸಮಾಜದಲ್ಲಿ ಜನರ ಜೊತೆಯೇ ಬದುಕುತ್ತಿದ್ದುದರಿಂದ ಅವರ ತಾತ್ವಿಕ ಚಿಂತನೆಗಳೂ ಸಹ ಸಮಾಜದಲ್ಲಿನ ವ್ಯಕ್ತಿಗಳಂತೆಯೇ ಇದ್ದು ನಮ್ಮ ಸಮಾಜದಲ್ಲಿ ಹೆಚ್ಚಿನ ಆನಂದವನ್ನು ತರುವುದೇ ಅವರ ಉದ್ದೇಶವಾಗಿತ್ತು. ಇಂದು ನಾವು ಹೆಚ್ಚಿನ ಬಯಕೆಗಳನ್ನು ಪೂರ್ತಿಗೊಳಿಸುವುದರಲ್ಲೇ ಕಾಲ ವ್ಯಯ ಮಾಡುತ್ತಿದ್ದೇವೆ, ಅಲ್ಲದೆ ಬಯಕೆಗಳ ಸಂಖ್ಯೆಯನ್ನು ಹತೋಟಿಯಲ್ಲಿಡಲು ಪ್ರಯತ್ನವನ್ನು ಮಾಡುತ್ತಿಲ್ಲ. ಹೀಗೆ ಮಾಡುವುದರಿಂದ ಹೆಚ್ಚಿನ ಆನಂದವೇನೂ ಲಭ್ಯವಾಗುವುದಿಲ್ಲ. ಇಷ್ಟಂತೂ ಸತ್ಯ. ಭಾರತದ ಧಾರ್ಮಿಕ ಗ್ರಂಥಗಳಾದ ಉಪನಿಷತ್ತಿನಲ್ಲಿ ಋಷಿಗಳು ಸಾರಿದ ಸತ್ಯವನ್ನೇ ಇಲ್ಲಿಯೂ ಗೀತೆಯಲ್ಲಿ ಪುನರುಚ್ಚರಿಸಿದೆ. ಬಯಕೆಗಳನ್ನು ಬಯಸುವವನು ಎಂದು ಪರಿಪೂರ್ಣ ಶಾಂತಿಯನ್ನು ಗಳಿಸುವುದಿಲ್ಲ ಎಂದು ಯಾರು ತನ್ನ ಮನಸ್ಸಿನ ಮೇಲೆ ಸಂಪೂರ್ಣ ಹತೋಟಿಯನ್ನು ಹೊಂದಿರುತ್ತಾನೋ, ಬಾಹ್ಯ ಪ್ರಪಂಚದ ಇಂದ್ರಿಯಾಸಕ್ತ ವಿಷಯಗಳು ಅವನಲ್ಲಿ ಯಾವ ಮೋಹವನ್ನು ಉಂಟು ಮಾಡದೇ ಇರುವುದೋ ಅಂತಹವನು ಶಾಂತಿ ಮತ್ತು ಆನಂದದಿಂದ ಬದುಕುತ್ತಾನೆ. ಬಾಹ್ಯ ಪ್ರಪಂಚದ ವಸ್ತುಗಳು ತಮ್ಮ ಇರುವಿಕೆಯಿಂದ ತಾವಾಗೇ ಮನುಷ್ಯನನ್ನು ಪೀಡಿಸುವುದಿಲ್ಲ. ವ್ಯಕ್ತಿಯು ಬಾಹ್ಯ ಪ್ರಪಂಚದತ್ತ ಆಸಕ್ತಿ ವ್ಯಕ್ತಪಡಿಸಿ ಅದರ ಬೆನ್ನಟ್ಟಿ ಹೋಗಿ ಕೊನೆಗೆ ತತ್ತರಿಸಿ ಹೋಗುತ್ತಾನೆ. ಈ ಶ್ಲೋಕದಲ್ಲಿ ಭಗವಂತನು ಈ ಅಧ್ಯಾಯದಲ್ಲಿ ಹಿಂದೆ ವ್ಯಕ್ತಪಡಿಸಿದ ಭಾವನೆಗೆ ಹೆಚ್ಚಿನ ವ್ಯಾಖ್ಯಾನವನ್ನು ಕೊಡುತ್ತಿದ್ದಾನೆ. ಅಲ್ಲಿ ಸ್ಥಿತಪ್ರಜ್ಞನ ವಿವರಣೆಯನ್ನು ಕೊಡಲು ಭಗವಂತನು ಆರಂಭಿಸಿದ್ದನು. ಯಾವ ಪುರುಷನು ಸಂಪೂರ್ಣವಾಗಿ ತನ್ನ ಮನಸ್ಸಿನಿಂದ ಎಲ್ಲ ಬಯಕೆಗಳನ್ನು ತೆಗೆದುಹಾಕುತ್ತಾನೋ ಅಂತಹವನು ಸ್ಥಿತಪ್ರಜ್ಞ ಎನಿಸಿಕೊಳ್ಳುತ್ತಾನೆ ಎಂದು ಅಲ್ಲಿ ಭಗವಂತನು ವಿವರಿಸಿದ್ದನು. ಈಗ ಮುಕ್ತಾಯಗೊಳಿಸುತ್ತಾ, ವಿಹಾಯ ಕಾಮಾನ್ಯಃ ಸರ್ವಾನ್ ಪುಮಾಂಶ್ಚರತೆ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಸ ಶಾಂತಿಮಧಿಗಚ್ಚತಿ. ಯಾವನು ಎಲ್ಲ ಬಯಕೆಗಳನ್ನು ತ್ಯಜಿಸಿ ನಿಸ್ಪೃಹನಾಗಿ ನಾನು ಮತ್ತು ನನ್ನದು ಎಂಬ ಭಾವನೆ ಇಲ್ಲದೆ ಓಡಾಡುವನೋ ಅವನು ಶಾಂತಿಯನ್ನು ಪಡೆಯುತ್ತಾನೆ. ಈ ಅಧ್ಯಾಯದ ಆರಂಭದಲ್ಲಿ ಕರ್ಮಯೋಗದ ಚರ್ಚೆಯನ್ನು ಪ್ರಾರಂಭಿಸುವ ಮುನ್ನ ಕೃಷ್ಣನು ಕೊಟ್ಟ ವಿಶೇಷ ಉಪದೇಶವನ್ನೇ ಈ ಶ್ಲೋಕವು ಇನ್ನೂ ಸ್ಪಷ್ಟವಾಗಿ ನುಡಿಯುತ್ತದೆ. ದ್ವಂದ್ವದಿಂದ ಉಂಟಾಗುವ ಮಾನಸಿಕ ತಳಮಳಗಳಿಗೆ ಒಳಗಾಗದೆ ಬದುಕಿನ ಯುದ್ಧವನ್ನು ಪ್ರಾರಂಭಿಸು ಎಂದು ಕೃಷ್ಣನು ಅಲ್ಲಿ ಉಪದೇಶಿಸಿದ್ದನು. ಅಧ್ಯಾಯದ ಮುಕ್ತಾಯದಲ್ಲೂ ಇಲ್ಲೂ ಸಹ ಅದೇ ಭಾವನೆಯನ್ನು
ಪುನರುಚ್ಚರಿಸುವಂತೆ ತೋರುತ್ತದೆ. ಯಾರು ತನ್ನಲ್ಲಿ ನಿಜವಾದ ಶಾಂತಿಯನ್ನು ಕಂಡುಕೊಂಡಿರುವರೋ ಅಂತಹವರ ಮಾನಸಿಕ ಸ್ಥಿತಿಯನ್ನು ಈ ಶ್ಲೋಕದ ಆರಂಭದ ವಾಕ್ಯವು ವಿವರಿಸುತ್ತದೆ. ಅಂತಹ ವ್ಯಕ್ತಿಯು ಎಲ್ಲ ಬಯಕೆಗಳನ್ನು ತ್ಯಜಿಸಿರುತ್ತಾನಲ್ಲದೆ ನಿಸ್ಪೃಹನೂ ಆಗಿರುತ್ತಾನೆ ಎಂದು ಅದು ಹೇಳುತ್ತದೆ. ಎರಡನೇ ವಾಕ್ಯವು ಅಂತಹ ವ್ಯಕ್ತಿಯ ಬೌದ್ಧಿಕ ಮಟ್ಟವನ್ನು ವಿವರಿಸುತ್ತದೆ. ಅವನಲ್ಲಿ ನಾನು ಮತ್ತು ನನ್ನದು ಎಂಬ ಭಾವನೆಯೇ ಇರುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತದೆ. ಎಲ್ಲ ಬಂಧನಗಳಿಗೂ ಹಾಗೂ ಬಯಕೆಗಳಿಗೂ ಅಹಂಕಾರವೇ ಕಾರಣ. ಅಹಂಕಾರ ಇಲ್ಲದಾಗ, ಉದಾಹರಣೆಗೆ ನಿದ್ರಿಸುವಾಗ ವ್ಯಕ್ತಿಯಲ್ಲಿ ಯಾವ ಬಯಕೆಯೂ ಇರುವುದಿಲ್ಲ, ಯಾವ ಇಚ್ಛೆಯೂ ಇರುವುದಿಲ್ಲ, ಅಥವಾ ಇದ್ದರೂ ಅವು ಸುಪ್ತವಾಗಿರುತ್ತವೆ. ಇವನಲ್ಲಿ ಅಹಂಕಾರವು ನಾಶಗೊಂಡಿರುವುದರಿಂದ ಬಯಕೆಗಳಿಗೆ ಅಸ್ತಿತ್ವವೇ ಇಲ್ಲ. ಆದ್ದರಿಂದ ಅಂತಹವನು ಪೂರ್ಣ ಶಾಂತಿಯನ್ನು ಗಳಿಸುತ್ತಾನೆ. ಮೊದಲು ಪ್ರಸ್ತಾವನೆಯಲ್ಲಿ ಅರ್ಜುನನ ವ್ಯಕ್ತಿತ್ವದ ಛಿದ್ರತೆಗೆ ಕಾರಣವನ್ನು ತಿಳಿಸುತ್ತಾ ಅಹಂಕಾರ ಮತ್ತು ಅಹಂಕಾರದ ಬಯಕೆಗಳೇ ಅವನನ್ನು ವಿಷಾದದ ಕಂದರಕ್ಕೆ ತಳ್ಳಿದುದು ಎಂಬುದಾಗಿ ವಿವರಿಸಿತ್ತು. ಈಗ ತರ್ಕಪೂರಿತ ವಿವರಣೆಯ ನಂತರ ಕೃಷ್ಣನು ಅರ್ಜುನನ ಮನಸ್ಸಿನ ವ್ರಣದ ಮೇಲೆ, ಆ ಮನಸ್ಸಿನ ಗಾಯದ ಮೇಲೆ ಮೃದುವಾಗಿ ಎಚ್ಚರಿಕೆಯಿಂದ ಬೆರಳಿಡುತ್ತಿದ್ದಾನೆ. ನಮ್ಮ ಎಲ್ಲ ಸಂಕಟಗಳಿಗೂ ನಮ್ಮ ಅಹಂಕಾರದ ತಾಂಡವ ನೃತ್ಯವೇ ಕಾರಣವೆಂದು, ಈ ಅಹಂಕಾರವನ್ನು ತ್ಯಜಿಸುವುದಾದರೆ ನಮಗೆ ಇಲ್ಲಿ ಶಾಂತಿಯಿಂದ ಬದುಕಲು ಸಾಧ್ಯವಿದೆ ಎಂದು ಈ ಶ್ಲೋಕವು ತಿಳಿಸುತ್ತದೆ. ಸನ್ಯಾಸವೆಂದರೆ ತ್ಯಾಗ ಎಂದು ಅರ್ಥ. ತ್ಯಾಗ ಭಾವದಿಂದ ಬದುಕುವುದೆಂದರೆ ಸಂಪೂರ್ಣವಾಗಿ ತನ್ನ ಅಹಂಕಾರವನ್ನು ಮತ್ತು ಅದರ ಬಯಕೆಗಳನ್ನು ತ್ಯಜಿಸುವುದು ಎಂದು ಅರ್ಥ. ಇದೇ ನಿಜವಾದ ಸನ್ಯಾಸ. ಸನ್ಯಾಸದಲ್ಲಿ ಪೂರ್ಣವಾದ ಹಾಗೂ ವಿಶೇಷವಾದ ಪವಿತ್ರತೆಯ ಪ್ರಜ್ಞೆಯು ನಿರಂತರವಾಗಿ ಇರುತ್ತದೆ. ಬದುಕಿನಿಂದ ಓಡಿ ಹೋಗುವುದೇ ಸನ್ಯಾಸ ಎಂದಾಗಲಿ, ಅಥವಾ ಕಾವಿ ಬಟ್ಟೆಯನ್ನು ಧರಿಸುವುದೇ ನಿಜವಾದ ಸನ್ಯಾಸ ಎಂದಾಗಲಿ ತಿಳಿಯಬಾರದು. ಹಾಗೇನಾದರೂ ತಿಳಿದರೆ ಉಪನಿಷತ್ತಿನ ತತ್ವಕ್ಕೆ ಅಪಚಾರವೆಸಗಿದಂತಾಗುತ್ತದೆ. ಅಹಂಕಾರವನ್ನು ವಿಚಾರಪೂರ್ವಕವಾಗಿ ತ್ಯಜಿಸಿ ನಂತರ ನಿರಂತರ ಸ್ಫೂರ್ತಿಯಿಂದ ಬದುಕುವವನೇ ಸನ್ಯಾಸಿ ಎಂದು ಹಿಂದೂ ಧರ್ಮವು ಹೇಳುತ್ತದೆ. ಈ ಶ್ಲೋಕದ ಮೇಲೆ ವ್ಯಾಖ್ಯಾನ ಮಾಡುತ್ತಾ ಶಂಕರರು ಸುಂದರವಾಗಿ ಹೇಳುತ್ತಾರೆ, ಎಲ್ಲ ಬಯಕೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿದ ತ್ಯಾಗಿಯು ಬದುಕಿಗೆ ಅಗತ್ಯವಾದಷ್ಟರಲ್ಲಿ ತೃಪ್ತಿ ಹೊಂದಿ ಬಾಳುತ್ತಾ ತನ್ನದೆಂಬುದನ್ನು ಬಿಟ್ಟು ತನ್ನ ಜ್ಞಾನದ ಬಗ್ಗೆ ಗರ್ವಪಡದೆ ಇರುತ್ತಾನೆ. ಇವನೇ ಸ್ಥಿತ ಪ್ರಜ್ಞನು, ಬ್ರಹ್ಮನನ್ನು ಅರಿತವನು. ಸಂಕ್ಷೇಪದಲ್ಲಿ ಹೇಳುವುದಾದರೆ ಆತನು ಬ್ರಹ್ಮನೇ ಆಗಿರುತ್ತಾನೆ. ಈ ಸ್ಥಿತಿಯನ್ನು ಕೊಂಡಾಡುತ್ತಾನೆ ಕೃಷ್ಣ. ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತೆ ಸ್ಥಿತ್ವಾ ಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣಮೃಚ್ಛತಿ. ಎಲೈ ಪಾರ್ಥನೆ, ಇದು ಬ್ರಾಹ್ಮೀ ಸ್ಥಿತಿಯು. ಇದನ್ನು ಪಡೆದುಕೊಂಡವನಿಗೆ ಮೋಹವಿರುವುದಿಲ್ಲ. ಬದುಕಿನ ಕೊನೆಯಲ್ಲೂ ಸಹ ಈ ಸ್ಥಿತಿಯಲ್ಲಿದ್ದು ಅವನು ಬ್ರಹ್ಮನೊಡನೆ ಏಕತೆಯನ್ನು ಪಡೆಯುತ್ತಾನೆ. ಎಲ್ಲ ಬಯಕೆಗಳನ್ನು ತ್ಯಜಿಸುವುದೆಂದರೆ ತನ್ನ ಅಹಂಕಾರವನ್ನು ಸಂಪೂರ್ಣವಾಗಿ ನಾಶ ಮಾಡಿದಂತೆ. ಅಹಂಕಾರವನ್ನು ತ್ಯಾಗ ಮಾಡುವುದು ಎಂದರೆ ಶೂನ್ಯ ಭಾವವನ್ನು ಗಳಿಸುವುದು ಎಂದು ಅರ್ಥವಲ್ಲ. ಎಲ್ಲಿ ಮೋಹದ ಅಹಂಕಾರವು ಕೊನೆಗೊಳ್ಳುವುದು ಅಲ್ಲಿ ಪೂರ್ಣ ಜ್ಞಾನದ ಅಹಂ ಅಂದರೆ ಬ್ರಾಹ್ಮಿ ಸ್ಥಿತಿ ಉದಗಿಸುತ್ತದೆ. ಇದು ಆತ್ಮನಲ್ಲಿರುವ ಸ್ಥಿತಿ. ತನ್ನಲ್ಲಿರುವ ಆತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡರೆ ಪರಮಾತ್ಮನನ್ನು ಅಂದರೆ ಬ್ರಹ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತೆ. ಅಹಂಕಾರವು ಕೊನೆಗೊಂಡಾಗ ಆತ್ಮನ ಸಾಕ್ಷಾತ್ಕಾರವಾಗುವುದರಿಂದ ಆತ್ಮಾನುಭವದ ಪ್ರಭೆಯಲ್ಲಿ ವ್ಯಕ್ತಿಯು ಆತ್ಮನೇ ಆಗುತ್ತಾನೆ. ಆದ್ದರಿಂದ ಈ ಸ್ಥಿತಿಯನ್ನು ಬ್ರಾಹ್ಮೀ ಸ್ಥಿತಿ ಎಂದು ಕರೆಯಲಾಗಿದೆ. ಸಾಕ್ಷಾತ್ಕಾರವಾದ ನಂತರ ಕೂಡ ಅಹಂಕಾರವು ಮೋಹಕ್ಕೆ ಒಳಗಾಗುವುದೇ ಎಂಬ ಅನುಮಾನವು ಬರಬಹುದು. ಅಂತಹ ಸಂಶಯವನ್ನು ನಿರಾಕರಿಸಲೆಂದೇ ಈ ಸ್ಥಿತಿಯನ್ನು ಪಡೆದವನು
ಮತ್ತೆ ಮೊದಲಿನ ಮೋಹಕ್ಕೆ ಬೀಳುವುದೇ ಇಲ್ಲ ಎಂದು ನಮಗೆ ತಿಳಿಸಲಾಗಿದೆ. ಅಸತ್ಯವಾದುದನ್ನು ನಿಷೇಧಿಸುವುದು ಮತ್ತು ಸತ್ಯ ವಸ್ತುವನ್ನು ಅಂಗೀಕರಿಸುವುದು, ಇದು ಉಪನಿಷತ್ತುಗಳಲ್ಲಿ ಆತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಸೂಚಿಸಿರುವ ಮಾರ್ಗ. ಅದೇ ಮಾರ್ಗವನ್ನು ಗೀತೆಯಲ್ಲಿ ವ್ಯಾಸರು ಕರ್ಮಯೋಗದ ಮೂಲಕ ಉಲ್ಲೇಖಿಸಿದ್ದಾರೆ. ಸಂಘ ಹಾಗೂ ಬಯಕೆಗಳಿಲ್ಲದೆ, ಅಹಂಕಾರ ಮತ್ತು ಅಭಿಮಾನವಿಲ್ಲದೆ, ಸೋಲು ಗೆಲುವುಗಳಲ್ಲಿ ಸಂಪೂರ್ಣವಾದ ಸಮಚಿತ್ತತೆಯಿಂದಿದ್ದು ಕರ್ಮ ಮಾಡುವುದೆಂದರೆ ಅಸತ್ಯವಾದ ಅಹಂಕಾರವನ್ನು ನಿಷೇಧಿಸಿದಂತೆ ಮತ್ತು ಆ ಮೂಲಕ ಸತ್ಯ ಸ್ವರೂಪನಾದ ಆತ್ಮನನ್ನು ಕಂಡುಕೊಂಡಂತೆ. ಹೀಗೆ ಗೀತೆಯಲ್ಲಿನ ಕರ್ಮಯೋಗದ ವಿಧಾನವು ಉಪನಿಷತ್ತಿನ ತತ್ವಕ್ಕಿಂತ ಬೇರೆಯೇನೂ ಅಲ್ಲ. ಆದರೆ ಅರ್ಜುನನು ಕೃಷ್ಣನ ಶಬ್ದಗಳನ್ನು ಶಬ್ದಾರ್ಥವಾಗಿ ತಿಳಿದುಕೊಂಡಿದ್ದರಿಂದ ಗೊಂದಲಕ್ಕೊಳಗಾಗಿ ಕಳವಳಗೊಂಡು ದಿಗ್ಭ್ರಾಂತನಾಗಿದ್ದರಿಂದ ಈ ಮುಂದಿನ ಅಧ್ಯಾಯದಲ್ಲಿ ಅರ್ಜುನನು ತನ್ನ ಮಾನಸಿಕ ಗೊಂದಲವನ್ನು ಆರಂಭದ ಸಾಲುಗಳಲ್ಲಿ ವ್ಯಕ್ತಪಡಿಸುತ್ತಾನೆ. ಆದ್ದರಿಂದ ಮುಂದಿನ ಅಧ್ಯಾಯದಲ್ಲಿ ಭಗವಂತನು ಕರ್ಮಯೋಗವನ್ನು ವಿಪುಲವಾಗಿ ವಿವರಿಸುತ್ತಾನೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಸಾಂಖ್ಯಯೋಗೋ ನಾಮ ದ್ವಿತೀಯೋಧ್ಯಾಯಃ. ಹೀಗೆ ಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿರುವ ಬ್ರಹ್ಮವಿದ್ಯೆ ಹಾಗೂ ಯೋಗಶಾಸ್ತ್ರದಿಂದ ಕೂಡಿದ ಶ್ರೀಮದ್ ಭಗವದ್ಗೀತೆ ಎಂಬ ಉಪನಿಷತ್ತಿನಲ್ಲಿ ಸಾಂಖ್ಯಯೋಗ ಎಂಬ ಹೆಸರಿನ 2ನೇ ಅಧ್ಯಾಯವು ಮುಗಿದುದು. ಈ ಅಧ್ಯಾಯಕ್ಕೆ ಸಾಂಖ್ಯಯೋಗ ಎಂದು ಹೆಸರಿಟ್ಟಿರುವುದು ಸಾಂಖ್ಯ ತತ್ವವನ್ನು ಇಲ್ಲಿ ಸಂಕ್ಷೇಪವಾಗಿ ಹೇಳಿರುವುದರಿಂದ ಎಂದು ಭಾವಿಸಬಾರದು. ಯಾವುದೇ ವಿಚಾರಧಾರೆ ತರ್ಕಬದ್ಧವಾಗಿದ್ದು ಪ್ರತಿಯೊಬ್ಬನ ಅನುಭವಕ್ಕೂ ಸರಿಹೊಂದುವಂತಿದ್ದರೆ ಅದನ್ನು ಸಾಂಖ್ಯ ಎಂಬ ಅರ್ಥದಲ್ಲಿ ಇಲ್ಲಿ ಹೇಳಲಾಗಿದೆ. ಈ ಅರ್ಥದಲ್ಲಿ ಗೀತೆಯ 2ನೇ ಅಧ್ಯಾಯವನ್ನು ಸಾಂಖ್ಯಯೋಗ ಎಂದು ಸಂಕಲ್ಪ ವಾಕ್ಯದಲ್ಲಿ ಹೇಳಲಾಗಿದೆ. ಮೂಲ ಮಹಾಭಾರತದಲ್ಲಿ ಗೀತೆಯ ಅಧ್ಯಾಯಗಳು ಸಂಕಲ್ಪ ವಾಕ್ಯಗಳನ್ನು ಹೊಂದಿಲ್ಲ ಎಂಬುದು ನಿಜ. ಈ ಸಂಕಲ್ಪ ವಾಕ್ಯದ ಕರ್ತೃ ಯಾರು ಎಂಬ ಬಗ್ಗೆ ವ್ಯಾಖ್ಯಾನಕಾರರು ಒಮ್ಮತವನ್ನು ಹೊಂದಿಲ್ಲ. ಹೇಗೂ ಇರಲಿ, ಯಾರೋ ಒಬ್ಬ ಮಹಾತ್ಮನು ಪ್ರತಿಯೊಂದು ಅಧ್ಯಾಯವನ್ನು ವಿಂಗಡಿಸಿ ಅದಕ್ಕೆಲ್ಲ ಸೂಕ್ತವಾದ ಹೆಸರನ್ನು ಕೊಟ್ಟಿರಬಹುದೆಂದು ಒಪ್ಪಲಾಗಿದೆ. ಗೀತೆ ಓದುವ ಎಲ್ಲ ವಿದ್ಯಾರ್ಥಿಗಳಿಗೂ ಇದೊಂದು ಮಹದುಪಕಾರ. ಆದರೆ ಶಂಕರರು ಮಾತ್ರ ಇದರ ವಿಷಯವಾಗಿ ಏನೂ ಹೇಳುವುದಿಲ್ಲ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.